ಓಂ ಶಾಂತಿ. ಬಾಬಾ ಪ್ರತಿದಿನ ತಿಳಿಸ್ತಿರ್ತಾರೆ ನಮಗೆ ಆತ್ಮಿಕ ದೃಷ್ಟಿಯ ಬಗ್ಗೆ. ಮಕ್ಕಳೇ, ಆತ್ಮಿಕ ದೃಷ್ಟಿಯನ್ನ ಇಡಿ, ಕುದೃಷ್ಟಿಯನ್ನ, ದೈಹಿಕ ದೃಷ್ಟಿಯನ್ನ ಇಡಬೇಡಿ ಅಂತ ಹೇಳ್ತಾರೆ. ಇಟ್ಕೋಬೇಡಿ, ಅದನ್ನ ಸಮಾಪ್ತಿ ಮಾಡ್ಕೊಳ್ಳಿ. ಅದು ಹೇಗೆ ಸಮಾಪ್ತಿ ಆಗತ್ತೆ? ನಾವು ಯಾವಾಗ ನಮ್ಮನ್ನ ನಾವು ಆತ್ಮ ಅಂತ ತಿಳಿತೀವಿ, ಇತರರನ್ನು ನೋಡ್ದಾಗ್ಲೂ ಸಹ ಆತ್ಮ ಅಂತ ನೋಡ್ತೀವಿ. ಈ ಅಭ್ಯಾಸ ಪ್ರತಿದಿನ ಜಾಸ್ತಿ ಆಗ್ತಿದೆ ಅಂತಂದ್ರೆ ದೈಹಿಕ ದೃಷ್ಟಿ, ಕುದೃಷ್ಟಿ ಅನ್ನುವಂಥದ್ದು ಸಮಾಪ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ನಮ್ಮದು ಅರ್ಧ ಕಲ್ಪದ ಒಂದು ಸಂಸ್ಕಾರ ಇದೆ ದೇಹಾಭಿಮಾನದ್ದು. ದೇಹ ಅಂತ ನೋಡ್ತಾ, ದೇಹ ಅಂತಾನೆ ಮಾತಾಡ್ತಾ ಅಲ್ವಾ, ನಮ್ಮನ್ನ ನಾವು ದೇಹ ಅಂತ ತಿಳ್ಕೊಂಡು ಇತರರನ್ನು ಅದೇ ರೀತಿ ನಾವು ಟ್ರೀಟ್ ಮಾಡ್ತಾ ಬಂದಿದ್ದೀವಿ. ದೇಹ ಅಂತ ನೋಡ್ತಾ ಅವರ ಜೊತೆ ಅದೇ ರೀತಿ ವ್ಯವಹರಿಸ್ತಾ, ಅವರ ಜೊತೆ ಲೆಕ್ಕಾಚಾರಗಳನ್ನ ತಯಾರು ಮಾಡ್ಕೊಳ್ತಾ ಬಂದಿದ್ದೀವಿ. ಕೊಡುವಂಥದ್ದು, ತಗೊಳ್ಳುವಂಥದ್ದು, ಅದು ಏನೇ ಇದ್ರೂ ಕೂಡ ದೈಹಿಕವಾಗಿ ಮಾಡಿದ್ದೀವಿ. ಹಾಗಾಗಿ ನಮಗೆ ಅದೇ ಆ ಒಂದು ಲೆಕ್ಕಾಚಾರ ದೇಹದ ಜೊತೆ ಅರ್ಧಕಲ್ಪದ್ದು ಜಾಸ್ತಿ ಇದೆ. ಅದರಿಂದ ನಮಗೆ ಪದೇ ಪದೇ ನಾನು ಆತ್ಮ ಅಂತ ತಿಳ್ಕೊಂಡ್ರು ಪದೇ ಪದೇ ದೇಹ ಅನ್ನುವಂಥದ್ದೇ ಬರ್ತಿರತ್ತೆ ನಮಗೆ ನೆನಪಿಗೆ. ಬಾಬಾ ಏನ್ ಹೇಳ್ತಾರೆ, ನೀವು ದೇಹವನ್ನ, ಸಂಬಂಧಗಳನ್ನ, ಈ ದೇಹಕ್ಕೆ ಸಂಬಂಧಪಟ್ಟಿರೋ ವಿಷಯಗಳು, ವಸ್ತುಗಳು, ಪದಾರ್ಥ, ವೈಭವ, ಏನೇ ಇಲ್ಲಿ ಸೂಕ್ಷ್ಮ ಸ್ಥೂಲ, ಎಲ್ಲವೂ ನನಗೆ ಅರ್ಪಣೆ ಮಾಡಿ, ಕೇವಲ ನೀವು ನನ್ನನ್ನ ನೆನಪು ಮಾಡಿ ಅಂತ ಹೇಳ್ತಾರೆ. ಅದರಿಂದ ನಮಗೇನಾಗುತ್ತೆ, ಆತ್ಮದಲ್ಲಿ ಶಕ್ತಿ ಬರುತ್ತೆ. ನಮ್ಮ ಆತ್ಮದಲ್ಲಿ ಶಕ್ತಿ ಇಲ್ಲದೆ ಇರೋ ಕಾರಣನೇ ನಾವು ಆತ್ಮದ ಸ್ಮೃತಿಯಲ್ಲಿ ಸ್ಥಿತರಾಗಕ್ಕಾಗೋದಿಲ್ಲ, ಆ ಸ್ಥಿತಿಯಲ್ಲಿ ಸ್ಥಿತರಾಗಕ್ಕಾಗೋದಿಲ್ಲ. ಇತರರನ್ನು ನೋಡೋದಕ್ಕೂ ಕೂಡ ಆ ದೃಷ್ಟಿಯಿಂದ ಸಾಧ್ಯ ಆಗೋದಿಲ್ಲ. ನಮಗೆ ಫಸ್ಟು ನಾವು ಎಲ್ಲಿ ಅಭ್ಯಾಸ ಮಾಡಬೇಕು? ಆತ್ಮಿಕ ಅಭ್ಯಾಸ ಅಂದ್ರೆ ನಾವಿರುವಂತ ಜಾಗ. ಈಗ ನಾವು ಮನೆಯಲ್ಲೇ ಇದ್ದೀವಿ ಅನ್ಕೊಳ್ಳಿ. ಈಗ ಸೆಂಟರ್ಗಳಲ್ಲಿ ಹೋದಾಗ ಅವ್ರು ಬಾಬಾ ಅವರವ್ರ ಮಕ್ಕಳು ಅಂತ ನಾವು ನೋಡ್ತಿರ್ತೀವಿ. ಆದ್ರೆ ಮನೆಗೆ ಬಂದಾಗ ಇದು ನಮ್ಮ ಫ್ಯಾಮಿಲಿ, ಲೌಕಿಕ ಫ್ಯಾಮಿಲಿ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಪತ್ನಿ, ನಮ್ಮ ಪತಿ, ಮಕ್ಕಳು ಅಲ್ವಾ, ಈ ಸಂಬಂಧಗಳು, ಅಣ್ಣ ತಂಗಿ, ಈ ಸಂಬಂಧಗಳು, ದೈಹಿಕ ಸಂಬಂಧಗಳು ನೆನಪು ಬಂದ್ಬಿಡತ್ತೆ. ಆದ್ರೆ ನಾವು ಪರಿವರ್ತನೆ ಮಾಡ್ಕೊಳ್ಬೇಕಾಗಿರುವಂತಹದ್ದು ಫಸ್ಟ್ ನನ್ನನ್ನ ನಾನು ಆತ್ಮ ಅಂತ ತಿಳಿದು ನಾನಿರೋ ಜಾಗದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಏನಿದಾರಲ್ಲ, ಫ್ಯಾಮಿಲಿ, ಲೌಕಿಕ ಫ್ಯಾಮಿಲಿ ಅಂತ ನಾವೇನ್ ಹೇಳ್ತೀವಿ, ಅವೆಲ್ಲ ಕರ್ಮ ಬಂಧನದ ಸಂಬಂಧಗಳು ಅಲ್ವಾ. ಅವರನ್ನ ನಾವು ಫಸ್ಟು ಆತ್ಮ ಅಂತ ನೋಡೋದಕ್ಕೆ ಅಭ್ಯಾಸ ಮಾಡಬೇಕು. ಯಾವಾಗ ಈ ಒಂದು ಅಭ್ಯಾಸ ನಮಗೆ ಜಾಸ್ತಿ ಆಗತ್ತೆ, ಅವರ ಜೊತೆ ಇರುವಂತ ಲೆಕ್ಕಾಚಾರ ಸಮಾಪ್ತಿ ಆಗತ್ತೆ, ದೇಹದ ಜೊತೆ ಇರುವಂತ ಲೆಕ್ಕಾಚಾರ ಸಮಾಪ್ತಿ ಆಗತ್ತೆ, ಆತ್ಮದಲ್ಲಿ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಹೊರಗಡೆ ಇತರ ಆತ್ಮಗಳನ್ನು, ನಾವು ವಿಶ್ವದ ಆತ್ಮಗಳನ್ನ ಆತ್ಮ ಅಂತ ನೋಡೋದಕ್ಕೆ ಈಸಿ ಆಗತ್ತೆ. ಫಸ್ಟ್ ನಾವು ಎಲ್ಲವನ್ನ ಅರ್ಪಣೆ ಮಾಡಬೇಕು. ನಾವಿರುವಂತ ಮನೆ ಬಾಬಾರವರ ಮನೆ, ಬಾಬಾರವರ ಯಜ್ಞ, ಇದು ಸೇವಾಸ್ಥಾನ. ಇಲ್ಲಿರೋರೆಲ್ಲ ಬಾಬಾರವರ ಮಕ್ಕಳೇ, ದೈವಿ ಕುಲದವರು, ಬ್ರಹ್ಮಮುಖ ವಂಶಾವಳಿಗಳು. ನಾವು ಲೌಕಿಕ ಅಂತ ನಾವು ಫೀಲೇ ಮಾಡಬಾರ್ದು ಅಂತ ಹೇಳ್ತಾರೆ. ಅದನ್ನ ನೀವು ಸ್ಮೃತಿಯಲ್ಲೂ ತಗೊಂಡ್ಬರ್ಬೇಡಿ. ಈಗ ಲೌಕಿಕ ನಿಮ್ದು ಸಮಾಪ್ತಿ ಆಗೋಗಿದೆ. ಲೌಕಿಕ ಅಂದಾಗ ಅದು ಕಲಿಯುಗದ್ದು, ಶೂದ್ರ ಜನ್ಮದ್ದು. ಈಗ ನಾವು ಬ್ರಾಹ್ಮಣರಾಗಿದ್ದೀವಿ, ಬ್ರಾಹ್ಮಣ ಜನ್ಮ, ನಾವು ಸಂಗಮ ಯುಗದಲ್ಲಿದ್ದೀವಿ, ಮರುಜೀವ ಜನ್ಮ ತಗೊಂಡಿದ್ದೀವಿ ಬಾಬಾರವ್ರ ಹತ್ರ. ನಮ್ದು ಹೊಸ ಜೀವನ, ಹೊಸ ಜನ್ಮ ನಾವು ನಡೆಸ್ತಿದ್ದೀವಿ ಅಲ್ವಾ. ಹೊಸ ಜೀವನವನ್ನ ನಾವು ನಡೆಸ್ತಿದ್ದೀವಿ, ಹೊಸ ಜನ್ಮ ನಮಗೆ ಸಿಕ್ಕಿದೆ. ಎಲ್ಲದೂ ಸಹ ಹೊಸದಾಗಿನೇ. ಬಾಬಾ ಲಾಸ್ಟ್ ಒಂದು ಮುರುಳಿಯಲ್ಲಿ ಹೇಳಿದ್ರು, ನಿಮ್ಮ ಹಳೆಯ ಶರೀರಗಳಿಗೆ ಶಕ್ತಿಯನ್ನು ತುಂಬಿ ವಿಶ್ವ ಕಲ್ಯಾಣಕ್ಕೋಸ್ಕರ, ನಿಮ್ಮ ಕಲ್ಯಾಣಕ್ಕೋಸ್ಕರ ಆ ಶರೀರಗಳಲ್ಲಿ ಶಕ್ತಿಯನ್ನು ತುಂಬಿ ನಾನು ನಿಮಗೆ ಕೊಟ್ಟಿದ್ದೀನಿ. ಶರೀರನು ಬಾಬಾ ಕೊಟ್ಟಿರುವಂಥದ್ದು. ಈಗ ನೋಡಿ, ನಾವೆಲ್ಲ ಆತ್ಮಗಳು, ಬ್ರಾಹ್ಮಣ ಆತ್ಮಗಳು. ಈಗ ನಾವು ಶರೀರ ಇಲ್ಲ ಅಂದ್ರೆ ನಾವು ಸೇವೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಎಲ್ಲಿ ಸೇವೆ ಮಾಡೋಕ್ಕಾಗತ್ತೆ? ದೃಷ್ಟಿ ಮೂಲಕ, ವಾಚ ಮೂಲಕ
ಅಲ್ವಾ? ಕರ್ಮಣ ಮೂಲಕ ನಾವೆಲ್ಲ ಸೇವೆ ಮಾಡಬೇಕು. ಅದಕ್ಕೋಸ್ಕರ ಶರೀರ ಬೇಕು. ಆ ಸೇವೆಗೋಸ್ಕರ, ವಿಶ್ವದ ಸೇವೆ, ಬೇಹದ್ದಿನ ಸೇವೆಗೋಸ್ಕರ, ಸ್ವಯಂ ಸೇವೆಗೋಸ್ಕರ ಬಾಬಾ ಕೊಟ್ಟಿರುವಂತಹ ಶರೀರ ಇದು. ಈಗ ನಮಗೆ ಶರೀರ ಬಾಬಾ ಕೊಟ್ಟಿದ್ದಾರೆ, ನಾವು ಕೇವಲ ಆತ್ಮಗಳು. ಈಗ ನಾವು ಇತರರನ್ನು ನೋಡಿದಾಗ್ಲೂ ಸಹ ಇವರು ಆತ್ಮಗಳು ಅಂತಾನೆ ನಾವು ನೋಡ್ಬೇಕಾಗತ್ತೆ. ಆತ್ಮಿಕ ದೃಷ್ಟಿ ವೃದ್ಧಿ ಆಗ್ಬೇಕು ಅಂತಂದ್ರೆ, ದೈಹಿಕ ದೃಷ್ಟಿ ಸಮಾಪ್ತಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಆತ್ಮ ಅಂತಾನೆ ನೋಡ್ಬೇಕಲ್ಲ. ಅರ್ಧ ಕಲ್ಪದ ಲೆಕ್ಕಾಚಾರ ನಮಗೆ ದೇಹದ ಜೊತೆ ಇದೆ, ದೇಹಾಭಿಮಾನ ಇದೆ, ಅದೇ ಸಂಸ್ಕಾರ ಇದೆ, ಪದೇ ಪದೇ ಅದೇ ಬರ್ತಿರತ್ತೆ. ಬಾಬಾರವ್ರು ಕೊಡ್ಬೇಕು, ಈ ದೇಹ ನಿನ್ನದು, ನಂದಲ್ಲ ಬಾಬಾ, ನೀನ್ ಕೊಟ್ಟಿರುವಂತದ್ದು ಈಶ್ವರಿಯ ಸೇವಾರ್ಥವಾಗಿ. ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರ, ಈ ಶರೀರ, ಇಂದ್ರಿಯಗಳು ಎಲ್ಲವೂ ನಿನ್ನದು. ಧನ, ಸಂಬಂಧಗಳು, ನಾನಿರುವಂತ ಮನೆ ಎಲ್ಲ ನಿನ್ನದೇ. ಈ ಮನೆಗೆ ಮಾಲೀಕ ನೀನೆ. ಇದು ನಿನ್ನ ಯಜ್ಞ ಆಗಿದೆ, ಇದು ಸೇವಾಸ್ಥಾನ ಆಗಿದೆ. ಯಜ್ಞ ಅಂದಾಗ ಅಲ್ಲಿ ಇರುವಂತಹ ಭಂಡಾರಿ ಬಾಬಾರವರತ್ತೆ, ಶಿವಬೋಲ ಭಂಡಾರಿ ಆಗಿರತ್ತೆ. ಬಾಬಾರವರ ಯಜ್ಞದಿಂದನೇ ನಾನು ತಿಂತಿದ್ದೀನಿ. ಇಲ್ಲ ನನ್ನ ಮಗ ದುಡಿದ್ರು, ಇಲ್ಲ ನನ್ನ ಪತಿ ದುಡಿದ್ರು, ಅಲ್ವಾ, ನನ್ನ ಮಕ್ಕಳು ದುಡಿದ್ರು, ಅವ್ರು ದುಡಿದ್ರು, ಇವ್ರು ದುಡಿದ್ರು, ಅವ್ರು ಕೊಟ್ರು, ಇವ್ರು ಕೊಟ್ರು, ಅದೆಲ್ಲ ಬರಬಾರ್ದು. ಬಾಬಾ ಹೇಳ್ತಾರೆ, ನಾನು ದೇಹದ ಒಂದು ವಿಷಯದಲ್ಲಿ ನಾನು ನನ್ನದು, ನೀನು ನಿನ್ನದು ಬರಬಾರ್ದು. ನಾನು ನನ್ನದು, ಇಲ್ಲ ನಾವು ನಮ್ಮದು, ಇಲ್ಲ ನೀನು ನಿಮ್ಮದು, ನೀನು ನಿನ್ನದು, ನೀವು ನಿಮ್ಮದು, ಇದು ಬರಬಾರ್ದು. ಕೇವಲ ಬಾಬಂದು ಅಷ್ಟೆ. ಬಾಬಂದು ಇಷ್ಟೇ ಇರಬೇಕು ಅಂತ ಹೇಳ್ತಾರೆ. ನಾವು ಹೆಚ್ಚಿಗೆ, ಯಾಕಂದ್ರೆ ನಾವು ಯಾವುದನ್ನ ಹೆಚ್ಚಿಗೆ ನಾವು ಯೂಸ್ ಮಾಡ್ತಿರ್ತೀವಿ ಅದರಲ್ಲಿ ನಾವು ತುಂಬಾ ಎಕ್ಸ್ಪರ್ಟ್ ಆಗಿರ್ತೀವಿ, ಅಲ್ವಾ? ಅದು ನಮಗೆ ತುಂಬಾ ಚೆನ್ನಾಗಿ ಜಾಸ್ತಿ ಅದರ ಬಗ್ಗೆ ನಾಲೆಡ್ಜ್ ಅನ್ನುವಂಥದ್ದು ಇರುತ್ತೆ. ಪದೇ ಅದು ನ್ಯಾಚುರಲ್ ಆಗ್ಬಿಡುತ್ತೆ, ನ್ಯಾಚುರಲ್ ನೇಚರ್ ಆಗ್ಬಿಡುತ್ತೆ. ಈಸಿಯಾಗಿ, ಸಹಜವಾಗಿ ಅದು ಅದ್ರ ಬಗ್ಗೆ ನಾವು ಕಷ್ಟನೇ ಪಡೋಷ್ಟಿಲ್ಲ, ಬರ್ತಾ ಇರುತ್ತೆ ಅದು. ನಾವು ದೇಹದ ಒಂದು ಸ್ಮೃತಿಯನ್ನ ನಾವು ಅರ್ಧಕಲ್ಪದಿಂದ ಹಾಗೆ ಮಾಡ್ಕೊಂಡ್ ಈಸಿಯಾಗಿ ನಾವು ಕಷ್ಟನೇ ಪಡೋಷ್ಟಿಲ್ಲ, ದೇಹಾಭಿಮಾನದಲ್ಲಿ ಬರೋದಕ್ಕೆ ಬಂದ್ಬಿಡತ್ತೆ. ಹಾಗೇನೆ ನಾವು ಈಗ ಆತ್ಮ, ಈ ಒಂದು ಜನ್ಮದಲ್ಲಿ ಈಗ ಇರೋ ಸ್ವಲ್ಪ ಸಮಯದಲ್ಲೇ ನಾನು ಆತ್ಮ ಅಂತ ನನ್ನನ್ನು ನಾನು ನಿಶ್ಚಯ ಮಾಡಿಕೊಂಡು ಪರಮಾತ್ಮನನ್ನ ನೆನಪು ಮಾಡ್ತಾ, ತಂದೆಯನ್ನ ನೆನಪು ಮಾಡ್ತಾ, ಯಾರನ್ನೇ ನೋಡಿದ್ರು, ಅದು ಲೌಕಿಕ ಕುಟುಂಬದವರೇ ಇರ್ಲಿ, ಇತರರೇ ಇರ್ಲಿ, ಯಾರನ್ನೇ ನೋಡಿದ್ರು ಆತ್ಮ. ಫಸ್ಟ್ ನಾವಿರೋ ಜಾಗದಲ್ಲಿ, ಲೌಕಿಕ ಕುಟುಂಬದಲ್ಲಿ ಅವರನ್ನ ಆತ್ಮ ಅಂತ ನೋಡೋದು ನಾವು. ಯಾಕಂದ್ರೆ ನಮ್ಮ ಜೊತೆ ಅವರು ಅಂದ್ರೆ ಅವ್ರಿಗೇನೆ ಜಾಸ್ತಿ ಲೆಕ್ಕಾಚಾರ ಇರುವಂಥದ್ದು. ಅವ್ರ ಜೊತೆ ನಮ್ಗಿರುತ್ತೆ ಲೆಕ್ಕಾಚಾರ, ದೇಹದ ಲೆಕ್ಕಾಚಾರ. ಅದಕ್ಕೆ ಅಲ್ವಾ ತಂದೆ, ತಾಯಿ, ಪತಿ, ಮಕ್ಕಳು ಎಲ್ಲ ಸಂಬಂಧಗಳ ರೂಪದಲ್ಲಿ ಬಂದಿರ್ತಾರೆ. ಅವರನ್ನ ನಾವು ಜಾಸ್ತಿ ಆತ್ಮ 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 ಅವ್ರ ಬುರುಕುಟಿ ಮಧ್ಯೆ ನೋಡ್ಬೇಕು, ಆತ್ಮವನ್ನ ನೋಡ್ಬೇಕು. ಇವ್ ನನ್ನ ಸಹೋದರ ಆತ್ಮ ಆಗಿದ್ದಾರೆ, ಬಾಬಾರವರ ಮಗು ಆಗಿದ್ದಾರೆ ಇವರು ಸಹ. ಈ ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕು. ಯಾವುದನ್ನ ನಾವು ಹೆಚ್ಚಿಗೆ ನಾವು ರೂಢಿಯಲ್ಲಿ ತರ್ತಿರ್ತೀವಿ ಅದೇ ಜಾಸ್ತಿ ಅದು ನ್ಯಾಚುರಲ್ ನೇಚರ್ ಆಗ್ಬಿಡುತ್ತೆ, ಅದು ಸಂಸ್ಕಾರ ಆಗ್ಬಿಡತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮ ಅಂತ ನೋಡಿ, ಆತ್ಮ ಅಂತ ತಿಳ್ಕೊಳ್ಳಿ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಇತರನ್ನ ಆತ್ಮ ಅಂತ ನೋಡಿ. ದೇಹವನ್ನ ನೋಡಬೇಡಿ, ದೇಹದ ಸಂಬಂಧಗಳಲ್ಲಿ ಬರಬೇಡಿ ಅಂತ ಹೇಳ್ತಾರೆ. ಇದು ಪಾತ್ರ ಅಷ್ಟೇ. ನಾವು ಇದು ಪ್ರಪಂಚ, ಈ ಸಾಕಾರ ಪ್ರಪಂಚ ಕರ್ಮಕ್ಷೇತ್ರ. ಇದು ನಾವು ನಾಟಕ ಮಾಡೋದಕ್ಕೆ 5,000 ವರ್ಷಗಳ ನಾಟಕದಲ್ಲಿ ನಾವು ಪಾತ್ರವನ್ನ ಅಭಿನಯಿಸೋದಕ್ಕೆ ಇದು ನಮಗೆ ಒಂದು ಸ್ಟೇಜು. ಪರಂಧಾಮದಲ್ಲಿ ನಾವು ಹೇಗಿದ್ವಿ? ಅನಾದಿ ಸ್ವರೂಪ, ಆತ್ಮಿಕ ಸ್ವರೂಪ ಅಲ್ವಾ? ಬಿಂದು ಆಗಿದ್ವಿ, ತಂದೆ ಜೊತೆ ಇದ್ವಿ, ಪವಿತ್ರವಾಗಿದ್ವಿ, ಅಶರೀರಿಯಾಗಿದ್ವಿ, ನಿರಾಕಾರಿಯಾಗಿದ್ವಿ. ಅಲ್ಲಿಂದ ಇಲ್ಲಿಗೆ ಬಂದಾಗ ಈ ಒಂದು ಸಾಕಾರ ಪ್ರಪಂಚದಲ್ಲಿ, ಕರ್ಮ ಕ್ಷೇತ್ರದಲ್ಲಿ ನಮಗೆ ಪಾತ್ರವನ್ನ ಅಭಿನಯಿಸೋದಕ್ಕೆ ಶರೀರ ಅನ್ನೋ ಕಾಸ್ಟ್ಯೂಮ್ ಬೇಕು, ವಸ್ತ್ರ ಬೇಕು, ಸಿಕ್ಕಿದೆ. ಅದರಿಂದ ನಾವು ಪಾತ್ರವನ್ನ ಅಭಿನಯಿಸಿದೀವಿ. ಈಗ ನಾವು ಮತ್ತೆ ಹೊರಡುವಂತ ಸಮಯ ಮನೆಗೆ. ನಮ್ಮ ಪಾತ್ರವನ್ನ ಅಭಿನಯಿಸಿದ್ದಾಗಿದೆ, ಈಗ ಕಂಪ್ಲೀಟ್ ಆಗ್ತಾ ಇದೆ ಅಲ್ವಾ? ಈಗ ಮನೆಗೆ ವಾಪಸ್ ಹೋಗ್ಬೇಕು, ನಾಟಕ ಕಂಪ್ಲೀಟ್, ರಿಟರ್ನ್ ಜರ್ನಿ. ನಾವು ಹೇಗ್ ಬಂದಿದೀವೋ ಹಾಗೆ ಹೋಗ್ಬೇಕಲ್ಲ.
ಅದರಿಂದ ನಾವೀಗ ಏನ್ ಮಾಡ್ಬೇಕಾಗಿದೆ? ಆತ್ಮ ಅನ್ನೋ ಅಭ್ಯಾಸನೆ ಮಾಡ್ಬೇಕಾಗಿದೆ. ನಮ್ಮನ್ನು ನಾವು ಆತ್ಮ ಅಂತ ನೋಡ್ಬೇಕು, ಇತರರನ್ನು ಆತ್ಮ ಅಂತ ನೋಡ್ಬೇಕು. ದೇಹಗಳೇ ಕಾಣಬಾರ್ದು ಅಂತಾರೆ. ದೇಹ ವಿಷ ಸರ್ಪ ಅಂತ ಹೇಳ್ತಾರೆ ದೇಹವನ್ನ. ದೇಹಾಭಿಮಾನದಲ್ಲಿ ಬಂದಾಗ ವಿಷ ಅನ್ನೋ ವಿಕಾರಗಳು ಬರುತ್ತೆ ಅಲ್ವಾ? ವಿಷದ ಒಂದು ಸರ್ಪ ಏನ್ ಮಾಡುತ್ತೆ ಗೊತ್ತಿದೆ ಅಲ್ಲ? ಹಾಗೆ ದೇಹ ಅನ್ನುವಂಥದ್ದು ಶವ ಅಂತ ಹೇಳ್ತಾರೆ. 70s ಮುರಳಿಲಿ ಬಾಬಾ ಹೇಳಿದ್ದಾರೆ, ನೀವು ದೇಹವನ್ನ ನೋಡಿ ದೇಹವನ್ನ ಪ್ರೀತಿಸ್ತಿದ್ದೀರಾ, ದೇಹಕ್ಕೆ ಆಕರ್ಷಣೆ ಆಗ್ತಿದ್ದೀರಾ ಅಂದ್ರೆ ಸತ್ಯಯುಗದಲ್ಲಿ ದೇವತೆಗಳ ಶರೀರವನ್ನ ಸುಡುವಂತಹ ಕೆಲಸ ನಿಮಗೆ ಸ್ಮಶಾನದಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಪದವಿ ಸಿಗುತ್ತೆ ಅಂತ ಹೇಳಿದ್ದಾರೆ ನಮಗೆ ಬಾಬಾ. ಯಾಕೆ ಅಂದ್ರೆ ದೇಹ ಶವ ಅಲ್ವಾ? ಆತ್ಮ ಶರೀರವನ್ನ ಬಿಟ್ಟಾಗ ಶರೀರ ಶವ ಆಗಿರುತ್ತೆ ತಾನೆ. ಮತ್ತೆ ನಾವು ಆತ್ಮಗಳಾಗಿನೂ ಸಹ ದೇಹದಲ್ಲಿ ಇದೀವಿ, ಆತ್ಮಗಳಾಗಿದ್ದೀವಿ. ಆದ್ರೂ ಆತ್ಮದ ಸ್ಮೃತಿ ಇಲ್ಲ, ದೇಹದ ಸ್ಮೃತಿ ಇದೆ ಅಂದ್ರೆ ಶವನೇ ತಾನೆ, ಶವದ ಸ್ಮೃತಿನೇ ತಾನೆ. ಮತ್ತೆ ಹೆಚ್ಚಿಗೆ ನಾನು ದೇಹಾಭಿಮಾನದಲ್ಲಿ ಬರ್ತಿದ್ದೀನಿ, ಇತರರನ್ನು ದೇಹ ಅಂತ ನೋಡ್ತಿದ್ದೀನಿ ಅಂದ್ರೆ ಪದವಿನೂ ಕೂಡ ಅದೇ ಸಿಗತ್ತೆ. ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ. ಅದರಿಂದ ಬಾಬಾ ಹೇಳ್ತಾರೆ, ನಾವು ಆತ್ಮಗಳು ಎಲ್ಲರೂ ಈಗ ಮನೆಗೆ ವಾಪಸ್ ಹೋಗುವಂತಹ ಸಮಯ. ನಾವು ನಮ್ಮ ನಿಜ ರೂಪ, ನಿಜ ಸಂಸ್ಕಾರಗಳನ್ನು ಧಾರಣೆ ಮಾಡಿ ನಾವು ಪಾವನ ಆಗಿ ಇಡೀ ವಿಶ್ವವನ್ನ ಪಾವನ ಮಾಡಿ ನಾವು ಪಾವನ ಪ್ರಪಂಚದಲ್ಲಿ ಬರಬೇಕಾಗಿದೆ. ಅದಕ್ಕಿಂತ ಮೊದಲು ನಾವು ಮನೆಗೆ ಹೋಗ್ಬೇಕಾಗಿದೆ. ಹೇಗ್ ಬಂದಿದೀವೋ ಹಾಗೆ ಹೋಗ್ಬೇಕು. ನೋಡಿ, ನಮ್ಮನ್ನ ನಾವು ದೇಹ ಅಂತ ತಿಳ್ಕೊಂಡ್ವಿ ಅಂದ್ರೆ ದೇಹದ ಅಭಿಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಇತರರನ್ನ ದೇಹ ಅಂತ ನೋಡ್ತಿದೀವಿ ಅಂದ್ರೆ ಅವರಲ್ಲಿ ದೇಹದ ಅಭಿಮಾನ ಜಾಸ್ತಿ ಆಗುತ್ತೆ. ಅದಕ್ಕೂ ಕಾರಣ ನಾವೇ ಆಗ್ತೀವಿ. ಅಂದ್ರೆ ಇದು ಶಾಪ ಆಗುತ್ತೆ. ಬಾಬಾ ಏನ್ ಹೇಳಿದ್ದಾರೆ? ದೇಹ ಅಂತ ನೋಡ್ತಿದೀವಿ ಅಂದ್ರೇನೆ ಅವರನ್ನ ದೇಹಾಭಿಮಾನದಲ್ಲಿ ಇನ್ನೂ ನಾವು ಹೋಗೋದಕ್ಕೆ, ಆ ಒಂದು ಸಂಸ್ಕಾರ ಜಾಸ್ತಿ ಆಗೋದಕ್ಕೆ ನಾವೇ ಕಾರಣ. ಅವರಲ್ಲಿ ವಿಕಾರಗಳು, ದೇಹ ಅಂದ್ರೇನೆ ಅದರಲ್ಲಿ ಎಷ್ಟು ವಿಕಾರಗಳಿದಾವೆ? 10 ವಿಕಾರಗಳಿದಾವೆ. ಮತ್ತೆ ದೇಹ ಎಲ್ಲಾ ವಿಕಾರಗಳಿಗೆ ತಾಯಿ, ಜನನಿಯಾಗಿದೆ, ದೇಹಾಭಿಮಾನ. ಮತ್ತೆ ನಾವು ಅದರಲ್ಲಿ ಇದೀವಿ ಅಂತಂದ್ರೆ ವಿಕಾರಗಳೆಲ್ಲ ಬಂದ್ಬಿಡತ್ತೆ. ಇತರರನ್ನ ದೇಹ ಅಂತ ನೋಡ್ತೀವಿ ಅಂತಂದ್ರೆ ಅವ್ರಿಗೂ ನಾವು ಅದೇ ಸ್ಮೃತಿ ತರಿಸ್ತಿದೀವಿ ಅಂತ, ವಿಕಾರಗಳನ್ನ ಜಾಸ್ತಿ ಮಾಡ್ತಿದೀವಿ ಅಂತ. ಆತ್ಮ ಅನ್ನುವಂತಹದ್ದು ಶ್ರೇಷ್ಠ ಸ್ಥಿತಿ ಅಲ್ವಾ? ದೇಹ ಅನ್ನುವಂತಹದ್ದು ಶ್ರೇಷ್ಠ ಅಲ್ಲ. ಅದು ದೇಹ ವಿನಾಶಿ, ಆತ್ಮ ಅವಿನಾಶಿ. ನಮಗ್ ಗೊತ್ತಿದೆ, ತಂದೆನೂ ಅವಿನಾಶಿ ಆಗಿದ್ದಾರೆ. ವಿನಾಶಿ ಶರೀರದ ಸ್ಮೃತಿಯನ್ನ ಬಿಡಿ ಅಂತ ಬಾಬಾ ಹೇಳ್ತಾರೆ. ನಾವು ಎಷ್ಟು ಆತ್ಮಿಕ ಅಭ್ಯಾಸವನ್ನ ನಾವು ಮಾಡ್ತಾ ಇದ್ದೀವಿ ಇಂಪಾರ್ಟೆಂಟು. ತುಂಬಾ ಮಂದಿ ಬರೀತಾರೆ, ನಾನು ಆತ್ಮ 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 ಅಂತ. ಏನ್ ಪ್ರಯೋಜನ? ಬರ್ದಿದ್ದ ಮಾತ್ರಕ್ಕೆ ಆತ್ಮದ ಸ್ಥಿತಿ, ಆ ಸ್ವರೂಪ ಬರೋದಿಲ್ಲ. ಅದರ ಅಭ್ಯಾಸಿಗಳಾಗ್ಬೇಕು. ಹೇಳ್ತಾರೆ, ನಾವು ಇಷ್ಟು ವರ್ಷದಿಂದ ನಾವು ಆತ್ಮಿಕ ಅಭ್ಯಾಸ ಮಾಡ್ತಿದೀವಿ, ಬರ್ತಿಲ್ಲ. ಎಷ್ಟು ಬುಕ್ಸ್ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ, ಪೇಜು ಸಹ ಅಷ್ಟು ಬರ್ದಿದ್ದಾರೆ, ಅಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ನಾನು ಆತ್ಮ ಆತ್ಮ ಅಂತ. ಅದು ನಾವು ಪ್ರಾಕ್ಟಿಕಲ್ ಅಲ್ಲಿ ನಾವು ಅಭ್ಯಾಸ ಮಾಡಿದಾಗ ತಾನೇ ಅದು ಬರುತ್ತೆ. ಈಗ ನೋಡಿ, ನನ್ಗೆ ಹೊಟ್ಟೆ ತುಂಬಬೇಕು ಅಂತಂದ್ರೆ ಊಟ ಬೇಕು. ಹೊಟ್ಟೆ ತುಂಬಬೇಕು ಅಂದ್ರೆ ನಾನು ಬುಕ್ ತಗೊಂಡ್ಬಿಟ್ಟು ನನ್ಗೆ ಹೊಟ್ಟೆ ತುಂಬಿದೆ ಅಂತ ನಾನು ಬರೆದ್ರೆ ಹೊಟ್ಟೆ ತುಂಬುತ್ತಾ? ಅಲ್ವಾ? ತಿಂದ್ರೆ ತಾನೇ ಹೊಟ್ಟೆ ತುಂಬುತ್ತೆ. ಹಾಗೆ ಇಲ್ಲಿ ನಾವು ಅಭ್ಯಾಸ ಮಾಡಬೇಕು, ಆತ್ಮದ ಅಭ್ಯಾಸ ಮಾಡಬೇಕು, ಆತ್ಮಿಕ ದೃಷ್ಟಿಯ ಅಭ್ಯಾಸ ಮಾಡಬೇಕು. ನಾನು ಆತ್ಮ ಅನ್ನೋ ನನ್ನ ಒಂದು ಸ್ವಯಂ ಸ್ಮೃತಿ ಇದೆ, ನನ್ನ ಒಂದು ದೃಷ್ಟಿ ನನ್ನ ಮೇಲೆ ನನಗೆ ಆತ್ಮಿಕವಾಗಿದೆ. ಆ ಸ್ಥಿತಿಯಲ್ಲಿ ನಾನಿದ್ದೀನಿ, ಆ ಸ್ವರೂಪದಲ್ಲಿ ನಾನಿದ್ದೀನಿ.
ಅಂದ್ರೆ ಇತರರನ್ನು ನೋಡುವಂಥದ್ದು ಈಸಿ ಆಗುತ್ತೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತಾರೆ. ಮನೆಯಲ್ಲಿ ಇರುವಂತಹ ಲೌಕಿಕ ಕುಟುಂಬದವರು ಏನಿರ್ತಾರೆ ಅವರು ಸಹ ಬಾಬಾರವರ ಮಕ್ಕಳೇ. ಲೌಕಿಕ ಅನ್ನೋದು ಬರಲೇಬಾರ್ದು. ಎಕ್ಸಾಂಪಲ್ಗೆ ಬಾಬಾ ಅರ್ಥ ಮಾಡಿಸೋದಕ್ಕೆ ಆ ಹೆಸರನ್ನ ತಗೊಳ್ತಾರೆ, ಹೇಳ್ತಿರ್ತಾರೆ ಹೊರತು ಹಾಗಂತ ನಾವು ಲೌಕಿಕದವ್ರೆ ಅಂತ ಅಲ್ಲ. ಈಗ ನೋಡಿ, ನಾವು ಮಧುಬನಿಗೆ ಹೋಗ್ತೀವಿ, ಅಲ್ಲಿ ಮಿಲನದಲ್ಲಿ ವಿದೇಶದವರು, ದೇಶದವರು ಅಲ್ವಾ, ಆ ಗ್ರೂಪು ಈ ಗ್ರೂಪು ಅಂತ ಹೇಳ್ತಿರ್ತಾರೆ. ಯಾಕೆ? ಗುರುತಿಸೋದಕ್ಕಷ್ಟೇ. ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಗಳೇ, ನಾವೆಲ್ಲರೂ ಕೂಡ ಆತ್ಮಗಳೇ, ಬಾಬ್ದಾದಾರವರ ಸಂತಾನನೇ ನಾವೆಲ್ಲರೂ ಸಹ. ಮನಸ್ಸು ಬುದ್ಧಿಯಿಂದ ನಾವು ದೇಹಕ್ಕೆ ಅತೀತ ಆಗಿರ್ಬೇಕು. ನಾನು ಆತ್ಮ ಈ ಶರೀರದ ಭೃಕುಟಿಯ ಮಧ್ಯದಲ್ಲಿ ಕುಳಿತು ಈ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಪ್ರತಿಯೊಂದು ಕರ್ಮವನ್ನ ನಿಮಿತ್ತವಾಗಿ ನಾನು ಮಾಡ್ತಿದ್ದೀನಿ. ಮಾಡಿಸುವಂತವರು ತಂದೆಯಾಗಿದ್ದಾರೆ. ಈ ಸ್ಮೃತಿ ಬೇಕಲ್ವಾ? ಕರ್ಮಯೋಗಿಯಾಗಿ ಅಂತ ಹೇಳ್ತಾರೆ. ಕರ್ಮ ಪ್ಲಸ್ ಯೋಗ, ಕರ್ಮದ ಜೊತೆಗೆ ನೆನಪು ಇರಬೇಕಲ್ಲ. ನಾನು ಯಾರು? ನಾನು ನಿಮಿತ್ತ ಅನ್ನೋ ನೆನಪು. ನನ್ನ ತಂದೆ ಯಾರು? ಮಾಡಿಸುವಂತವ್ರು ಯಾರು? ಅವರ ನೆನಪು ಇರ್ಬೇಕಲ್ವಾ? ನಾವು ಆ ಕರ್ಮಕ್ಕೆ ಅತೀತ ಆಗಿ, ಆ ಕರ್ಮದ ಫಲಕ್ಕೆ ಅತೀತ ಆಗಿ, ಅದಕ್ಕೆ ವಶ ಆಗದೆ, ಅದರ ಬಂಧನದಲ್ಲಿ ಬರದೆ ನಾವು ಕರ್ಮಗಳನ್ನ ನಾವು ಮಾಡ್ಬೇಕಾಗತ್ತೆ. ಅದು ಶ್ರೇಷ್ಠ ಕರ್ಮ ಆಗಿರುತ್ತೆ. ಅದು ಸೇವೆನೂ ಸಹ ಆಗಿರುತ್ತೆ. ನಾವು ಸೇವೆ ಮಾಡೋದಕ್ಕೆ ಸೆಂಟರ್ಗೆ ಹೋಗಿ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಮಾಡಿದ್ರೆ ಮಾತ್ರ ಸೇವೆ ಅಂತಲ್ಲ, ನೀವಿರೋ ಜಾಗನೇ ಸೇವಾ ಸ್ಥಾನ. ಆತ್ಮಿಕ ಸ್ಮೃತಿ, ಬಾಬಾ ಸ್ಮೃತಿ, ಮಾಡಿಸುವಂತವರ ಸ್ಮೃತಿ, ನಾನು ನಿಮಿತ್ತ ಅನ್ನೋ ಸ್ಮೃತಿಯಲ್ಲಿದ್ದು ನಾನು ಆ ಕರ್ಮಗಳಿಗೆ ಅತೀತ ಆಗಿ, ಕರ್ಮೇಂದ್ರಿಯಗಳಿಗೆ ಅತೀತ ಆಗಿ, ಕರ್ಮದ ಇಂದ್ರಿಯಗಳ ಮೂಲಕ ನಾನು ಕರ್ಮವನ್ನ ಮಾಡಿಸಿ ಅಂದ್ರೆ ನಿಮಿತ್ತವಾಗಿ ಮಾಡಿಸುವಂತವನಾಗಿ ಮಾಡಿದಾಗ ಅದು ಸೇವೆನೇ ಆಗುತ್ತೆ. ಬಾಬಾರವರ ಒಂದು ಗುಣ, ಆ ಶಕ್ತಿ ಆ ಕರ್ಮಗಳಲ್ಲಿ ಪ್ರತ್ಯಕ್ಷ ಆಗ್ತಾ ಇರತ್ತೆ. ಅದು ಸತ್ಯವಾದ ಕರ್ಮಯೋಗ. ಯಾವತ್ತು ಬಾಯಲ್ಲಿ ನಾನು ಆತ್ಮ ಅಂತ ಹೇಳುವಂಥದ್ದು, ಇತರರನ್ನ ಇವರು ಆತ್ಮ ಅಂತ ಅಲ್ಲ, ಅನುಭವ ಮಾಡ್ಕೊಳ್ತಾ ಹೇಳ್ಬೇಕು. ಅನುಭವ ಇದು. ನಾವು ದ್ವಾಪರಯುಗದಿಂದ ಭಕ್ತಿ ಮಾರ್ಗದಲ್ಲಿ ಕೇವಲ ವರ್ಣನೆ ಮಾಡ್ಕೊಳ್ತಾ ಬರ್ತಿದ್ವಿ. ಈಗ ವರ್ಣನೆ ಅಲ್ಲ, ಈಗ ಅನುಭವ. ಜ್ಞಾನ ಅಂದ್ರೇನೆ ಅನುಭವ, ಜ್ಞಾನದ ಅನುಭೂತಿ. ಇಲ್ಲಿ ನಾವು ಪ್ರಾಕ್ಟಿಕಲ್ ಅಲ್ಲಿ ಬರಬೇಕು. ಈಗ ಮನಸ್ಸು ಆತ್ಮ, ನಾನು ಆತ್ಮ ಅಂತ ಮನಸ್ಸು ಸಂಕಲ್ಪ ಮಾಡ್ತು ಅಂದ್ರೆ ಬುದ್ಧಿ ಆತ್ಮವನ್ನ ದರ್ಶಿಸಬೇಕು, ನೋಡಬೇಕು. ಮನಸ್ಸು ಅಂದ್ರೆ ಆಡಿಯೋ ಇದ್ದ ಹಾಗೆ, ಬುದ್ಧಿ ವಿಡಿಯೋ ಇದ್ದ ಹಾಗೆ. ಮನಸ್ಸು ಸಂಕಲ್ಪ ಮಾಡಿದ್ರೆ ಬುದ್ಧಿ ಅದನ್ನ ನೋಡುತ್ತೆ. ಈಗ ನಾನು ಆತ್ಮ ಸಂಕಲ್ಪ ಮಾಡಿದೆ, ಮತ್ತೆ ನಾನು ಹೇಗಿದ್ದೀನಿ? ಆತ್ಮ ಹೇಗಿದ್ದೀನಿ? ನಕ್ಷತ್ರನ, ಬಿಂದುನ? ಅದೆಲ್ಲ ಬುದ್ಧಿ ಕಣ್ಣಿಂದ ನೋಡುವಂತಹದ್ದು, ಬುದ್ಧಿ ನೇತ್ರದಿಂದ ನೋಡುವಂತಹದ್ದು, ದಿವ್ಯ ಬುದ್ಧಿಯಿಂದ ನೋಡುವಂಥದ್ದು. ಆತ್ಮಿಕ ದೃಷ್ಟಿ ಅಂದ್ರೇನೆ ದಿವ್ಯ ದೃಷ್ಟಿ. ಬುದ್ಧಿ ನೇತ್ರ, ಜ್ಞಾನ ನೇತ್ರ, ಇಷ್ಟು ಹೇಳ್ತಾರೆ ಅಲ್ಲ ಬಾಬಾ. ಈ ದೃಷ್ಟಿನೇ ನಮಗಿರ್ಬೇಕು. ನಾವು ಈ ಎರಡು ಸ್ಥೂಲ ಕಣ್ಣಿಂದ ನೋಡಿದಾಗ ಶರೀರ ಕಾಣುತ್ತೆ, ಆದ್ರೆ ಒಳಗಣ್ಣು, ಮೂರನೇ ಕಣ್ಣು, ಜ್ಞಾನದ ಕಣ್ಣು, ಬುದ್ಧಿ ಕಣ್ಣು ಏನಿದೆ ಅದರಿಂದ ನೋಡಿದಾಗ ಇತರರಲ್ಲಿರುವಂತಹ ಆ ಒಳಗಣ್ಣು, ಬುದ್ಧಿ ಕಣ್ಣು ಅಂದ್ರೆ ಜ್ಞಾನದ ಕಣ್ಣು, ಆತ್ಮನೇ ಕಾಣುತ್ತೆ. ಈ ಸಮಯದಲ್ಲಿ ನಮಗೆ ಎರಡು ಕಣ್ಣು ಕ್ಲೋಸ್ ಆಗಿರ್ಬೇಕು ಅಂತ ಹೇಳ್ತಾರೆ ಬಾಬಾ. ಈ ಸ್ಥೂಲವಾದ ಕಣ್ಣು ನೀವು ಕ್ಲೋಸ್ ಮಾಡ್ಕೋಬೇಕು, ಮೂರನೇ ಕಣ್ಣು ಸದಾ ತೆರೆದಿರ್ಬೇಕು ಅಂತ ಹೇಳ್ತಾರೆ. ಮತ್ತೆ ನಾನು ಎಷ್ಟು ಸಮಯ ಆತ್ಮಿಕವಾಗಿದ್ದೀನಿ, ಆತ್ಮಿಕ ದೃಷ್ಟಿ ಇದೆ, ಆತ್ಮದ ಸ್ಮೃತಿ ಇದೆ, ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ನಮ್ಮನ್ನ ನಾವು ದೇಹ ಅಂತ ತಿಳ್ಕೊಂಡು ಇತರರನ್ನ ದೇಹ ಅಂತ ನೋಡ್ತೀವಿ ಅಂದ್ರೆ ನಮ್ಮಲ್ಲೂ ದೇಹಾಭಿಮಾನ ಜಾಸ್ತಿ ಆಗುತ್ತೆ,
ವಿಕಾರಗಳು ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ? ವಿಕರ್ಮಗಳು, ಪಾಪಕರ್ಮಗಳು ತಯಾರಾಗುತ್ತೆ. ಇತರರನ್ನು ಅದೇ ದೃಷ್ಟಿಯಿಂದ ನಾವು ದೈಹಿಕವಾಗಿ ನಾವು ನೋಡ್ತೀವಿ ಅಂದ್ರೆ ಅವರಲ್ಲೂ ದೇಹಾಭಿಮಾನ ಜಾಸ್ತಿ ಆಗುತ್ತೆ, ವಿಕಾರಗಳು ಜಾಸ್ತಿ ಆಗುತ್ತೆ, ಅವರು ವಿಕರ್ಮಗಳನ್ನ ಮಾಡ್ತಾರೆ, ಪಾಪಕರ್ಮಗಳನ್ನ ಮಾಡ್ತಾರೆ. ಅವರನ್ನ ಪಾಪಿಗಳು, ಅವರು ಪಾಪಿಗಳಾಗ್ಬಿಡ್ತಾರೆ, ನಾವು ಪಾಪಿಗಳಾಗ್ಬಿಡ್ತೀವಿ. ಅದೇ ಆತ್ಮ ಅಂತ ನನ್ನನ್ನು ನಾನು ತಿಳಿತೀನಿ ಅಂದ್ರೆ ನನ್ನ ಕಲ್ಯಾಣ, ಇತರರನ್ನು ಆತ್ಮ ಅಂತ ನೋಡ್ತಿದ್ದೀನಿ ಅಂದ್ರೆ ಅವರ ಕಲ್ಯಾಣನೂ ಆಗತ್ತೆ. ಅವರನ್ನ ಆತ್ಮ ಅಂತ ನಾನು ನೋಡ್ತಿದ್ದೀನಿ ಅಂದ್ರೆ, ಆ ಸಂಕಲ್ಪ ಮಾಡ್ತಿದ್ದೀನಿ ಅಂದ್ರೆ ಆ ವೈಬ್ರೇಷನ್ ಅವ್ರಿಗೆ ಹೋಗುತ್ತಲ್ಲ. ನಮ್ಮ ದೃಷ್ಟಿಯಿಂದ, ನಮ್ಮ ಒಂದು ಸಂಕಲ್ಪಗಳಿಂದ ಅವರಲ್ಲಿ ಪರಿವರ್ತನೆ ಬರುತ್ತೆ. ಅವರು ಆತ್ಮಿಕವಾಗಿ ಪರಿವರ್ತನೆ ಆಗ್ತಾರೆ, ದೈಹಿಕತೆಯಿಂದ ಆತ್ಮಿಕತೆಗೆ ಪರಿವರ್ತನೆ ಆಗ್ತಾರೆ, ಅವರ ಕಲ್ಯಾಣ ಆಗುತ್ತಲ್ಲ. ಅದಕ್ಕೆ ಹೇಳ್ತಾರೆ, ದೇಹಾಭಿಮಾನದಲ್ಲಿ ಬರೋದೇ ಶಾಪ, ದೇಹ ಅಂತ ನೋಡೋದೇ ಶಾಪ, ದೇಹ ಅಂತ ತಿಳ್ಕೊಳ್ಳೋದೇ ನಮಗ್ ನಾವು ಹಾಕೊಳ್ಳುವಂತ ಶಾಪ. ಆತ್ಮ ಅಂತ ತಿಳ್ಕೊಂಡು ಇತರರನ್ನು ಆತ್ಮ ಅಂತ ನೋಡ್ತಿದ್ದೀನಿ ಅಂದ್ರೆ ಅದು ವರ ಇದ್ದ ಹಾಗೆ, ಅದು ಕಲ್ಯಾಣ ಆಗತ್ತೆ ಅದರಿಂದ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮ ಅಂತಾನೆ ನೋಡಿ, ದೇಹ ಅಂತ ನೋಡ್ಬೇಡಿ ಅಂತ. ಈಗ ಮನೆಗೆ ಹೋಗ್ಬೇಕು ನಾವು, ಆತ್ಮ ಅನ್ನೋ ಅಭ್ಯಾಸ ಇಲ್ಲ, ಬರೀ ದೇಹಾಭಿಮಾನದಲ್ಲೇ ಇದ್ದೀವಿ, ಏನಾಗುತ್ತೆ? ಒಂದು ಕ್ಷಣದಲ್ಲಿ ನಾವು ಶರೀರದಿಂದ ಅತೀತ ಆಗಿ ಶರೀರವನ್ನ ಬಿಟ್ಟು ನಾವು ಮನೆಗೆ ಹೋಗ್ಬೇಕು. ಹೇಗೆ ಸಾಧ್ಯ? ನಮಗೆ ಅಭ್ಯಾಸ ಇಲ್ಲ ಅಂದ್ರೆ. ಈಗ ಪರಂಧಾಮದ ಗೇಟ್ ಓಪನ್ ಆಗುವಂತ ಸಮಯ ಬಂದಿದೆ. ನಾವು ಹೊರಗಡೆ ಪ್ರಪಂಚದಲ್ಲಿ ನಾವು ನೋಡ್ತಿದೀವಿ, ವಿನಾಶ ಅಂದ್ರೆ ಯಾರು ನಂಬ್ತಿರ್ಲಿಲ್ಲ. ಅವಾಗೆಲ್ಲ ಹೇಳ್ತಿದ್ರು 2012 ಆಗುತ್ತೆ, ಅವಾಗತ್ತೆ ಇವಾಗತ್ತೆ ಅಂತ, ಅದೆಲ್ಲ ಸುಳ್ಳು ಅಂತಿದ್ರು. ಈಗ ನೋಡಿ, ಯಾರ ಜ್ಯೋತಿಷ್ಯರ ಬಾಯಲ್ಲೂ ಬರ್ತಾ ಇದೆ, ವಿನಾಶ ಆಗತ್ತೆ. ಎಂತವರ ಬಾಯಲ್ಲಿ? ಶಾಸ್ತ್ರವಾದಿಗಳ ಬಾಯಲ್ಲೂ ಬರ್ತಿದೆ, ವಿನಾಶ ಆಗತ್ತೆ, ಸತ್ಯುಗ ಬರ್ತಾ ಇದೆ ಅಲ್ವಾ, 2030 ಬರುತ್ತೆ, ಹಂಗ್ ಬರುತ್ತೆ, ಈ ಸಮಯದಲ್ಲಿ ಬರುತ್ತೆ, ಆ ರೀತಿ ಆಗತ್ತೆ, ಈ ರೀತಿ ಆಗತ್ತೆ, ಪ್ರತಿಯೊಬ್ಬರ ಬಾಯಲ್ಲೂ ಬರುತ್ತಿದೆ. ಬಾಬಾ ಇದನ್ನ ಹೇಳಿದ್ದಾರೆ, ಅಂತಿಮ ಸಮಯಕ್ಕೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ಸತ್ಯುಗ ಬರ್ತಿದೆ, ಈ ಪ್ರಪಂಚ ವಿನಾಶ ಆಗುತ್ತೆ ಅಂತ ಅಜ್ಞಾನಿ ಆತ್ಮಗಳು ಅರ್ಥ ಮಾಡ್ಕೋತಾರೆ ಅಂತ. ಆಗ್ತಿದೆ ಅಲ್ಲ. ಈಗ ನಾವು ಆತ್ಮಗಳಾಗಿ ಮನೆಗೆ ಹೋಗ್ಬೇಕು. ಆತ್ಮಾಭಿಮಾನಿ ಆಗದ ಹೊರತು ಆತ್ಮದ ಒಂದು ಪಾಪ ಸಮಾಪ್ತಿ ಆಗೋದಿಲ್ಲ. ಆತ್ಮ ಅಂತ ತಿಳಿದು ದೇಹಕ್ಕೆ ಅತೀತ ಆಗಿ ಪರಂಧಾಮದಲ್ಲಿ ತಂದೆ ಸಮೀಪದಲ್ಲಿದ್ದು ಅವರ ಒಂದು ನೆನಪಲ್ಲಿ, ಅವರ ಪ್ರೀತಿಯಲ್ಲಿ ನಾವು ಮಗ್ನ ಆಗಿ ಆತ್ಮದ ಒಂದು ಸಂಸ್ಕಾರಗಳನ್ನ, ದೈವಿ ಸಂಸ್ಕಾರಗಳನ್ನ ತುಂಬಿಕೊಂಡು ಈ ದೇಹದ ಸಂಸ್ಕಾರಗಳನ್ನು ನಾವು ಸಮಾಪ್ತಿ ಮಾಡಿಕೊಂಡಾಗ ಪಾವನ ಆಗ್ತೀವಿ. ನಾವು ಮನೆಗೆ ಹೋಗೋದಕ್ಕೆ ಈಸಿ ಆಗತ್ತೆ. ಇಲ್ಲ ಅಂದ್ರೆ ಅವು ಹಾಗೆ ತುಂಬಿಕೊಂಡು ಒಳಗಡೆ ಹಾಗೆ ಇದ್ದೋಗ್ಬಿಡತ್ತಲ್ಲ. 63 ಜನ್ಮದ್ದು ಕೂಡ ದೇಹದ ಸಂಸ್ಕಾರಗಳು, ಪಾಪಕರ್ಮಗಳು, ವಿಕರ್ಮಗಳು ಎಲ್ಲ ಒಳಗಡೆ ಇದ್ದೋಗ್ಬಿಟ್ಟಿದೆ ಅಂದ್ರೆ ಏನಾಗುತ್ತೆ? ಇಲ್ಲಿ ವಿನಾಶದಲ್ಲಿ ನಾವು ಶರೀರ ಬಿಡ್ಬೇಕಾಗತ್ತೆ. ಭೂಕಂಪಗಳು ಅದು ಇದು ಎಲ್ಲ ಆಗುತ್ತಲ್ಲ, ಶರೀರ ಬಿಡ್ಬೇಕಾಗತ್ತೆ. ಮತ್ತೆ ಧರ್ಮರಾಜಪುರಿಯಲ್ಲಿ ಶಿಕ್ಷೆಯನ್ನ ತಿಂದು ಸಮಾಪ್ತಿ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಶರೀರ ಬಿಟ್ಟು ಇರೋವರೆಗೂ ಕೂಡ ಶಿಕ್ಷೆಗಳನ್ನ ಅನುಭವಿಸಿ ಇಲ್ಲೂ ಸಮಾಪ್ತಿ ಮಾಡ್ಕೋಬೇಕು. ಉಳಿದಿರೋದು ಧರ್ಮರಾಜಪುರಿಯಲ್ಲಿ ಸಮಾಪ್ತಿ ಮಾಡ್ಕೊಳ್ಬೇಕಾಗತ್ತೆ. ಮನೆಗೆ ಹೋಗ್ಬೇಕಾಗತ್ತಾಗ ತಂದೆ ಜೊತೆಲಿ ಹೋಗಕ್ಕಾಗಲ್ಲ. ಇಲ್ಲೇ ಯಾರು ಸಮಾಪ್ತಿ ಮಾಡ್ಕೊಂಡಿರ್ತಾರೆ ಸಂಪೂರ್ಣವಾಗಿ ಯೋಗದ ಮೂಲಕ, ಜ್ಞಾನದ ಮೂಲಕ, ಅವರೇ ತಂದೆ ಜೊತೆಲಿ ಹೋಗೋದು. ಇಲ್ಲ ಅಂದ್ರೆ ಧರ್ಮರಾಜಪುರಿಯಲ್ಲಿ ಉಳ್ಕೊಂಡು ಶಿಕ್ಷೆ ಅನುಭವಿಸಿ ಅದನ್ನ ಸಮಾಪ್ತಿ ಮಾಡಿಕೊಂಡು ಪದವಿನೂ ಭ್ರಷ್ಟ ಮಾಡಿಕೊಂಡು ಮನೆಗೆ ಹೋಗಿ ಮತ್ತೆ ಪದವಿ ಯಾವ ರೀತಿ ಇದೆಯೋ ನಂಬರ್ ವಾರು ಸತ್ಯುಗದಲ್ಲಿ ಬರಬೇಕಾಗತ್ತೆ. ಬಾಬಾ ಹೇಳ್ತಾರೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ. ಇಲ್ಲಿ ಸ್ವಪರಿವರ್ತನೆ ಆದ್ರೇನೆ ವಿಶ್ವ ಪರಿವರ್ತನೆ ಆಗೋದು. ನಾವು ಇತರರು ಪರಿವರ್ತನೆ ಆಗ್ಲಿ, ಪ್ರಪಂಚ ಪರಿವರ್ತನೆ ಆಗ್ಲಿ ಅಂತ ನೋಡಬಾರ್ದು. ನಾನ್ ಪರಿವರ್ತನೆ ಆಗ್ತಿದ್ದೇನೆ, ನನ್ನ ದೃಷ್ಟಿ ಹೇಗಿದೆ, ನನ್ನ ವೃತ್ತಿ, ನನ್ನ ಸಂಕಲ್ಪ, ನನ್ನ ಮಾತು, ನನ್ನ ಕರ್ಮ ಯಾವ ರೀತಿ ಇದೆ, ನನ್ನನ್ನು ನಾನು ಚೆಕ್ ಮಾಡ್ಕೋಬೇಕು. ನನ್ನನ್ನು ನಾನು ಆತ್ಮ ಅಂತ ನಾನು ತಿಳಿದೆ, ನನ್ನ ಒಂದು ಪರಿವರ್ತನೆ ಆಯ್ತು, ದೇಹದಿಂದ ಆತ್ಮದ ಕಡೆ ಪರಿವರ್ತನೆ ಆಯ್ತು, ನನ್ನ ಒಂದು ಸ್ಥಿತಿ, ಸ್ಮೃತಿ, ಸ್ವರೂಪ ಎಲ್ಲ, ದೃಷ್ಟಿ ಎಲ್ಲ ಅಂದ್ರೆ ಇತರರು ನಾನು ಅದೇ ರೀತಿ ನೋಡ್ತೀನಿ.
ದೃಷ್ಟಿಯಿಂದ ಆಗ ಸೃಷ್ಟಿ ಪರಿವರ್ತನೆ ಆಗ್ಬಿಡತ್ತೆ ಅಲ್ವಾ? ಇತರರು ಪಾವನ ಆಗ್ಬೇಕಂದ್ರೆ ನಾವು ಆಧಾರ ಮೂರ್ತಿಗಳು, ಉದ್ಧಾರ ಮೂರ್ತಿಗಳು, ಕಲ್ಪವೃಕ್ಷದ ಬುನಾದಿ ಅಲ್ವಾ ನಾವು? ಕಾಂಡಗಳು ನಾವೇ, ಬೇರುಗಳು ನಾವೇ, ಮತ್ತೆ ಮಾಸ್ಟರ್ ಬೀಜನೂ ನಾವೇ ಆಗಿದ್ದೀವಿ. ಹಾಗಾಗಿ ನಾವು ಏನ್ ಮಾಡ್ತೀವಿ ಇಡೀ ವೃಕ್ಷ ಅದನ್ನ ಸ್ವೀಕಾರ ಮಾಡುತ್ತೆ, ಅವರು ಪರಿವರ್ತನೆ ಆಗ್ತಾರೆ. ಆತ್ಮಿಕ ದೃಷ್ಟಿಯನ್ನ ನಾವು ಹೆಚ್ಚಿಗೆ ಬಳಸ್ಕೊಳ್ತಾ ಹೋಗ್ಬೇಕು. ಇದರಿಂದನೇ ಎಲ್ಲಾ ವಿದ್ಯೆನೂ ಬಂದ್ಬಿಡತ್ತೆ. ಬಾಬಾ ಹೇಳ್ತಾರೆ, ಈ ಎಲ್ಲಾ ಇಡೀ ಜ್ಞಾನದ ಸಾರನೇ ಬಿಂದು ಆಗುವಂಥದ್ದು, ಆತ್ಮ ಆಗುವಂಥದ್ದು ಅಂತ ಹೇಳ್ತಾರೆ. ನಾವು ಏನೇನೋ ಮಾಡ್ತೀವಿ, ಆದ್ರೆ ಈ ಅಭ್ಯಾಸನೇ ನಾವು ಮಾಡೋದಿಲ್ಲ. ನಾನು ಆತ್ಮ ಅಂತ ನಾನು ಸಂಕಲ್ಪ ಮಾಡಿ ನನ್ನನ್ನು ನಾನು ನೋಡಬೇಕು. ನಾನು ಹೇಗಿದ್ದೀನಿ, ನಾನು ಎಂತಹ ಆತ್ಮ, ನನ್ನ ಬಗ್ಗೆ ನಾನು ಸ್ವಚಿಂತನೆ ಮಾಡಬೇಕು. ಮತ್ತೆ ಪರಮಾತ್ಮ ಹೇಗಿದ್ದಾರೆ, ಪರಮಾತ್ಮನ ಚಿಂತನೆಯನ್ನು ಸಹ ನಾವು ಮಾಡಬೇಕು. ಆಮೇಲೆ ಇತರ ಆತ್ಮಗಳನ್ನು ನೋಡ್ತಾ ಅವರು ಸಹ ನನ್ನಾಗೆ ಇದ್ದಾರೆ, ಅವರು ಸಹ ಬಾಬಾರವರ ಮಕ್ಕಳೇ ಆಗಿದ್ದಾರೆ. ಅವರು ಪರಂಧಾಮದಲ್ಲಿ ಅವರು ಹೇಗಿರ್ತಾರೆ, ಆತ್ಮಗಳು ಹೇಗಿರ್ತಾರೆ, ಸತ್ಯುಗದಲ್ಲಿ ಹೇಗಿರ್ತಾರೆ, ಅದೇ ರೀತಿನೇ ನಾವು ಅವರನ್ನು ನೋಡ್ಬೇಕು. ಪಾತ್ರವನ್ನ ನಾವು ನೋಡ್ತೀವಿ ಅಂದ್ರೆ ವರ್ತಮಾನ ಸಮಯದ ಪಾತ್ರವನ್ನ ನಾವು ನೋಡಬಾರದು. ಬಾಬಾ ಎಷ್ಟೋ ಸರಿ ಹೇಳಿದ್ದಾರೆ, ದೇಹ ಅಂತ ನೋಡಿದಾಗ ಅವರ ಅವಗುಣಗಳೇ ಜಾಸ್ತಿ ಕಾಣ್ತಿರುತ್ತೆ. ಯಾಕಂದ್ರೆ ಈಗ ಪತಿತ ಪ್ರಪಂಚ ಅಲ್ವಾ, ಇದು ತಮೋ ಪ್ರಧಾನ ಒಂದು ಜಾಸ್ತಿ ಇದೆ, ತಮೋ ಪ್ರಧಾನತೆ. ಅಂತಹ ಒಂದು ಸಮಯದಲ್ಲಿ ನಾವಿದ್ದೀವಿ, ಎಲ್ಲರಲ್ಲೂ ತಮೋ ಪ್ರಧಾನತೆ ಜಾಸ್ತಿ ಇದೆ. ಮತ್ತೆ ನಾವ್ ಯಾರನ್ನೇ ನೋಡಿದ್ರು ಅವೇ ಕಾಣುತ್ತೆ. ಅದಕ್ಕೆ ದೇಹಗಳನ್ನು ನೋಡಿದಾಗ್ಲೇ ಅವು ಕಾಣೋದು ನಮಗೆ, ಅದಕ್ಕೆ ಅದನ್ನ ನೋಡ್ಲೇಬಾರ್ದು ಅಂತ ಹೇಳ್ತಾರೆ. ನಾವೀಗ ಏನಾಗ್ಬೇಕು, ಏನಾಗಿ ನಾವು ಮನೆಗೆ ಹೋಗ್ಬೇಕು, ಏನಾಗಿ ನಾವು ಮತ್ತೆ ಸತ್ಯುಗದಲ್ಲಿ ಬರಬೇಕು, ಇದ್ರ ಕಡೆ ಗಮನ ಇರ್ಲಿ, ಅದೇ ದೃಷ್ಟಿ ಇರ್ಲಿ, ಅದೇ ಸಂಕಲ್ಪ ಇರ್ಲಿ, ಅದೇ ಸ್ಮೃತಿ ಇರ್ಲಿ, ಅದೇ ಭಾವನೆ ಇರ್ಲಿ ಅಂತ ಹೇಳ್ತಾರೆ. ದೇಹವನ್ನ ನೋಡಿದ್ರೆ ನಾವು ಅವ್ರು ಕೆಟ್ಟವರು, ಒಳ್ಳೆಯವರು ಎಲ್ಲ ಬಂದ್ಬಿಡತ್ತೆ. ಯಾವುದು ಬೇಡ. ಆತ್ಮದ ಸಂಸ್ಕಾರ ಏನು, ದೈವಿ ಸಂಸ್ಕಾರಗಳು, ಆತ್ಮದ ನಿಜ ಗುಣಗಳೇನು, ಅವುಗಳನ್ನೇ ನಾವು ನೋಡ್ಬೇಕು. ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಅದೇ ದೃಷ್ಟಿ ನಮ್ಗೆ ಇರ್ಬೇಕಾಗತ್ತೆ. ಫಸ್ಟು ನಾವಿರುವಂತ ಜಾಗದಲ್ಲೇ ನಾವು ಈ ಅಭ್ಯಾಸವನ್ನ ನಾವು ಸ್ಟಾರ್ಟ್ ಮಾಡ್ಬೇಕು. ಯಾರನ್ನೇ ನೋಡಿದ್ರು ಇವರ ಆತ್ಮ, ಅವ್ರ ಭೃಗುಟಿ ಮಧ್ಯೆ ಆತ್ಮವನ್ನ ನೋಡಿ, ಮನಸ್ಸಿಂದ ಸಂಕಲ್ಪ ಮಾಡಿ, ಬುದ್ಧಿ ಕಣ್ಣಿಂದ, ಮೂರನೇ ಕಣ್ಣಿಂದ ಆತ್ಮವನ್ನ ನೋಡಿ. ಯಾರನ್ನೇ ನೋಡಿದ್ರು ಪರವಾಗಿಲ್ಲ, ಮರೆತರು ಪರವಾಗಿಲ್ಲ, ಎಷ್ಟು ಸರಿ ಮರೆತರು ಪರವಾಗಿಲ್ಲ. ಯಾಕೆಂದ್ರೆ ಅರ್ಧಕಲ್ಪದ ಸಂಸ್ಕಾರ ಇದೆ ಅಲ್ಲ, ಅದರ ಜೊತೆ ನಮಗೆ ಲೆಕ್ಕಾಚಾರ ಇದೆ, ಬರುತ್ತೆ. ನಾವು ಹೆಚ್ಚೆಚ್ಚಿಗೆ ಯಾವುದನ್ನ ನಾವು ಜಾಸ್ತಿ ಅಭ್ಯಾಸ ಮಾಡ್ತಿರ್ತೀವಿ ಅದೇ ಜಾಸ್ತಿ ಆಗ್ಬಿಡತ್ತೆ. ನಾವು ಪದೇ ಪದೇ ದೇಹಾಭಿಮಾನದಲ್ಲಿ ಬರ್ತಿದ್ರೆ ಅದೇ ಜಾಸ್ತಿ ಆಗುತ್ತೆ. ನಾನು ಆತ್ಮ ಅನ್ನೋ ಅಭ್ಯಾಸ ಪದೇ ಪದೇ ಮಾಡ್ತಿರ್ತೀನಿ ಅಂದ್ರೆ ಒಂದು ಸರಿ ಸೋಲ್ತೀವ, 2 ಸರಿ ಸೋಲ್ತೀವಿ, ಇಷ್ಟು ಸರಿ ಮತ್ತೆ ನಾವು ಸೋಲ್ತೀವಿ, ಮತ್ತೆ ಅದು ಬಂದೇ ಬರುತ್ತೆ, ಆ ಸ್ಥಿತಿ ಬಂದೇ ಬರುತ್ತೆ. ಬಾಬಾ ಹೇಳ್ತಾರೆ, ಪ್ರಾಕ್ಟೀಸ್ ಬೇಕೇ ಬೇಕು, ಶ್ರಮ ಬೇಕೇ ಬೇಕು ಅಂತ ಹೇಳ್ತಾರೆ. ಈ ಅಭ್ಯಾಸ ನಾವು ಮಾಡದ ಹೊರತು ನಾವು ಹೇಗೆ ಆತ್ಮಾಭಿಮಾನಿಗಳಾಗೋದು, ಅವ್ಯಕ್ತರಾಗಿ ನಾವು ಹೇಗಾಗೋದು, ಅವ್ಯಕ್ತ ಫರಿಸ್ತೆಗಳಾಗಿ ನಾವು ಹೇಗಾಗೋದು. ಅವ್ಯಕ್ತ ಫರಿಸ್ತೆಗಳು ಭೂಮಿಯ ಮೇಲೆ ಪಾದಗಳನ್ನ ಇಡೋದಿಲ್ಲ ಅಂತ ಹೇಳ್ತಾರೆ ಏಂಜಲ್ಸ್. ಅಂದ್ರೆ ನಮಗ್ ಗೊತ್ತಿದೆ ಅಲ್ಲ, ಈ ದೇಹ ಅನ್ನುವಂಥದ್ದೇ ಮಣ್ಣು, ಭೂಮಿ. ಈ ದೇಹ ಅನ್ನೋ ಧರಣಿ ಅಂದ್ರೆ ಬುದ್ಧಿ ರೂಪಿ ಕಾಲು. ಈ ದೇಹ ಅನ್ನೋ ಮಣ್ಣಿನ ಮೇಲೆ ಬುದ್ಧಿ ರೂಪಿ ಪಾದವನ್ನ ಇಡಬಾರದು. ಅಂದ್ರೆ ದೇಹದ ಸ್ಮೃತಿಯಲ್ಲಿ, ಸ್ಥಿತಿಯಲ್ಲಿ, ಸಂಕಲ್ಪದಲ್ಲೂ ಕೂಡ ದೇಹ ಅಂತ ನಾವು ತಿಳ್ಕೋಬಾರ್ದು, ಅದನ್ನ ನೆನಪು ಮಾಡಬಾರ್ದು. ಮತ್ತೆ ನಾವು ಅಭ್ಯಾಸ ನಾವು ಹೇಗ್ ಮಾಡೋದು, ಆ ಒಂದು ಪರಿಸ್ಥಿತಿ, ಆ ಒಂದು ನಾವು ಆ ಫರಿಸ್ತ ಸ್ಥಿತಿಯನ್ನ ನಾವು ತಯಾರು ಮಾಡ್ಕೋಬೇಕಂದ್ರೆ ಈ ಅಭ್ಯಾಸ ನಮಗ್ ಬೇಕಲ್ಲ. ಅಂತಿಮ ಸಮಯದಲ್ಲಿ 1 ಸೆಕೆಂಡಿನ ಪೇಪರ್ ಇರುತ್ತೆ, 1 ಸೆಕೆಂಡಲ್ಲಿ ನಾವು ನಷ್ಟಮೋಹಿ ಆಗ್ಬೇಕು, 1 ಸೆಕೆಂಡಲ್ಲಿ ನಾವು ಸ್ಮೃತಿ ಸ್ವರೂಪರಾಗಬೇಕು.
ನಷ್ಟ ಮೋಹ ಸ್ಮೃತಿ ಲಬ್ಧ ಅಲ್ವಾ. ಒಂದು ಸೆಕೆಂಡ್ ಅಲ್ಲಿ ನಾನು ಯಾರೋ ಅನ್ನೋ ಇದರಲ್ಲಿ ಸ್ಥಿತ ಆಗಿ ಆ ಸ್ಮೃತಿಯಲ್ಲಿ ಒಂದು ಸೆಕೆಂಡ್ ಅಲ್ಲಿ ನಾನು ದೇಹ ಸಂಬಂಧಗಳು ಈ ಪ್ರಪಂಚ ಎಲ್ಲದಕ್ಕೂ ಒಂದು ಸೆಕೆಂಡ್ ಅಲ್ಲಿ ನಾನು ಅತೀತ ಆಗ್ಬಿಡ್ಬೇಕು. ಅಂದ್ರೆ ನಷ್ಟ ಮೋಹ ಆಗ್ಬಿಡ್ಬೇಕು, ನಷ್ಟ ಮೋಹಿ ನಿರ್ಮೋಹಿ ಆಗ್ಬಿಡ್ಬೇಕು. ಒಂದು ಸೆಕೆಂಡಿನ ಪೇಪರು ಇನ್ನೊಂದು ಸೆಕೆಂಡ್ ಕೊಡಿ ಅಂದ್ರೂ ಆಗೋದಿಲ್ಲ. ಅಚಾನಕ್ಕಾಗಿ ಆ ಪೇಪರ್ ಬರುತ್ತೆ, ಅಚಾನಕ್ಕಾಗಿ ನಾವು ಪಾಸ್ ಆಗ್ಬೇಕಾಗತ್ತೆ. ಮತ್ತೆ ಎಷ್ಟು ಬಹುಕಾಲದ ಅಭ್ಯಾಸ ಬೇಕು. ನಾವು ಈಗ ಸಮಯವನ್ನ ದೇಹದ ಒಂದು ವಿಷಯಗಳಲ್ಲಿ, ವಸ್ತು, ಆ ಒಂದು ವ್ಯವಹಾರಗಳಲ್ಲಿ ನಾವು ಜಾಸ್ತಿ ಸಮಯವನ್ನ ನಾವು ಕಳಿತಿದ್ದೀವಿ ಅಂದ್ರೆ ಮತ್ತೆ ಏನಾಗತ್ತೆ ಅಂತಿಮದಲ್ಲಿ? ಪಶ್ಚಾತ್ತಾಪ ಒಂದೇ, ಅಂತಿಮ ಮತ್ತೆ ಸೋಗತಿ ಅಲ್ವಾ. ಈಗ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ಈಗ್ಲೇ ನಾವು ಏನಾದ್ರೂ ಶರೀರ ಬಿಟ್ಟಿವಿ ಅಂದ್ರೆ ನಾನು ಏನ್ ಸಂಪಾದನೆ ಮಾಡ್ಕೊಂಡಿದ್ದೀನಿ, ಯಾವ ಪದವಿ ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ, ಎಷ್ಟು ಲೆಕ್ಕಾಚಾರ, ಎಷ್ಟು ವಿಕರ್ಮಗಳನ್ನ ಪಾಪಕರ್ಮಗಳನ್ನ ನಾನು ಆತ್ಮದಲ್ಲಿರುವಂಥದ್ದು ಭಸ್ಮ ಮಾಡ್ಕೊಂಡಿದ್ದೀನಿ, ಸಮಾಪ್ತಿ ಮಾಡ್ಕೊಂಡಿದ್ದೀನಿ, ಎಷ್ಟು ನಾನು ದೈವಿ ಸಂಸ್ಕಾರಗಳನ್ನ ಜಮಾ ಮಾಡ್ಕೊಂಡಿದ್ದೀನಿ. ಇವೆಲ್ಲ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸಮಯ ಇಲ್ಲ, ಈಗ ಸಮಯ ಇಲ್ಲ. ಈಗ ಬರುವಂತಹ ಸಮಯ ಹೇಗೆ ಅಂದ್ರೆ ಬಾಬಾರವರ ಮಕ್ಕಳಿಗೆ ವೈರಾಗ್ಯವನ್ನ ತರಿಸುವಂತಹ ಸಮಯ ಬರುತ್ತೆ. ಈಗ ಹೊರಗಡೆ ಇರೋರಿಗೆ ಜೀವನದಲ್ಲಿ ಬೆಂದು ಅವರು ವೈರಾಗ್ಯ ತಾನಾಗಿ ಅವ್ರಿಗೆ ಬಂದ್ಬಿಡುತ್ತೆ. ಆದ್ರೆ ಬಾಬಾರವ್ರ ಮಕ್ಕಳಿಗೆ ಈಗ ಫಸ್ಟ್ ವೈರಾಗ್ಯ ಬೇಕು. ಬಾಬಾರ ಮಕ್ಕಳಿಗೆ ವೈರಾಗ್ಯ ತರಿಸೋದಕ್ಕೆ ಬರುತ್ತೆ ಈಗ ಪರಿಸ್ಥಿತಿಗಳು. ಮನೆ ಸೂರಜ್ ಬೈ ಕ್ಲಾಸ್ ಅಲ್ಲೂ ಸಹ ಬಾಬಾ ಅವರ ಮೂಲಕ ಹೇಳಿಸ್ತಿದ್ರು 10 ಪರಿಸ್ಥಿತಿಗಳು ಬರೋದಿದೆ. ಈಗ ಬಾಬಾರವರ ಮಕ್ಕಳಿಗೆ, ಬ್ರಾಹ್ಮಣ ಆತ್ಮಗಳಿಗೆ ವೈರಾಗ್ಯವನ್ನ ತರಿಸೋದಕ್ಕೆ. ನಮಗೆ ವೈರಾಗ್ಯ ಬರದ ಹೊರತು ನಾವೆಲ್ಲಿ ಪರಿವರ್ತನೆ ಆಗ್ತೀವಿ? ಲೋಭದಲ್ಲಿ, ಮೋಹದಲ್ಲಿ, ಅದು ಇದು ಅದ್ರಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು ಬಾಬಾರವರ ಮಕ್ಕಳು. ಹೊರಗಡೆಯವರು ಎಷ್ಟು ಮಂದಿ ಸಿಕ್ಕಾಕೊಂಡಿದಾರೋ ಇಲ್ಲೋ ಗೊತ್ತಿಲ್ಲ, ಬಾಬಾರವರ ಮಕ್ಕಳು ತುಂಬಾ ಸಿಕ್ಕಾಕೊಂಡಿದ್ದೀವಿ. ಮತ್ತೆ ನಮಗೆ ವೈರಾಗ್ಯ ತರಿಸಬೇಕು. ದೇಹದ ಮೇಲೆ ವೈರಾಗ್ಯ, ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ, ದುಡ್ಡು, ಪದಾರ್ಥಗಳು ಅಲ್ವಾ, ಎಲ್ಲದರ ಮೇಲೆ ವೈರಾಗ್ಯ ತರಿಸೋದಕ್ಕೆ ಪರಿಸ್ಥಿತಿಗಳು ಬರುತ್ತೆ ಈಗ. ಹಾಗೆ ಬಾಬಾ ಜರಡಿ ಹಿಡಿತಾರೆ, ಫಿಲ್ಟರ್ ಮಾಡ್ತಾರೆ. ಯಾರು ಸ್ಟ್ರಾಂಗ್ ಆಗಿರ್ತಾರೆ, ಯಾರು ಚೆನ್ನಾಗಿ ಪುರುಷಾರ್ಥವನ್ನ ಚೆನ್ನಾಗಿ ಮಾಡಿ ಶಕ್ತಿಶಾಲಿಯಾಗಿ ಯಾರು ಇರ್ತಾರೆ ಅವರು ಅಂತ ಪರಿಸ್ಥಿತಿಗಳಲ್ಲಿ ಉಳ್ಕೊಳ್ತಾರೆ. ಇಲ್ಲ ಅಂದ್ರೆ ಇಲ್ಲ, ಸಮಾಪ್ತಿ. ಜರಡಿ ಹಿಡ್ದಾಗ ಸ್ಟ್ರಾಂಗ್ ಆಗಿರುವಂತ ಬೀಜಗಳೆಲ್ಲ ಉಳ್ಕೊಳ್ಳುತ್ತೆ, ಜೊಲ್ಲು ಬೀಜಗಳೆಲ್ಲ ಉದ್ರೋಗುತ್ತೆ, ಹೊಟ್ಟೋಗುತ್ತೆ, ಅದು ಸಮಾಪ್ತಿ. ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಅಂತ ಪರಿಸ್ಥಿತಿಗಳಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕು, ಶಕ್ತಿಶಾಲಿ ಆಗಿರ್ಬೇಕು. ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರು ಇರಬಾರದು. ಮತ್ತೆ ನಮ್ಗೆ ಎಷ್ಟು ಪುರುಷಾರ್ಥದ ಅಭ್ಯಾಸದ ಪ್ರಾಕ್ಟಿಕಲ್ ಅಭ್ಯಾಸದ ಅವಶ್ಯಕತೆ ಇದೆ. ಬಹುಕಾಲದ ಅಭ್ಯಾಸ ಬೇಕು. ಅಂತಿಮದಲ್ಲಿ ಬಾಬಾ ಹೇಳಿದ್ದಾರೆ, ಅಂತಿಮದಲ್ಲಿ ಅಚಾನಕ್ಕಾಗಿ ಬರುತ್ತೆ ಪರಿಸ್ಥಿತಿ. ಬಾಬಾ ಸ್ವಲ್ಪ ಸಮಯ ಕೊಡಿ, ನಮಗೆ ಇಷ್ಟು ಬೇಗ ಬರುತ್ತೆ ಸಮಯ, ಇಷ್ಟು ಬೇಗ ವಿನಾಶ ಆಗುತ್ತೆ, ನಮಗ್ ಗೊತ್ತೇ ಇಲ್ಲ ಬಾಬಾ, ಸ್ವಲ್ಪ ಸಮಯ ಕೊಡಿ, ನಾವ್ ಈಗ್ಲೇ ರೆಡಿ ಆಗ್ಬಿಡ್ತೀವಿ ಅಂತ ನಾವು ಕೇಳ್ಕೊಳ್ಬೇಕಾಗತ್ತೆ. ಆ ಪರಿಸ್ಥಿತಿನೂ ಬರುತ್ತೆ. ಆದ್ರೆ ಬಾಬಾ ಎಲ್ಲಿ ಕೊಡಕ್ಕಾಗತ್ತೆ? ಡ್ರಾಮಾ ಯಾರಿಗೋಸ್ಕರನೂ ಕಾಯೋದಿಲ್ಲ, ಅದರ ಅನುಸಾರವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ನಾವು ಬೇಡೋ ಅಂತ ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ಸಮಯ ಕೊಡಿ, ಇದು ಹೇಳಿದರೆ ಕೂಡ, ಆದ್ರೆ ಆಗಲ್ಲಲ್ಲ, ಕೊಡಕ್ಕಾಗಲ್ವಲ್ಲ. ಆಗ ಅಚಾನಕ್ಕಾಗಿ ಆಗ್ಬಿಡುತ್ತೆಲ್ಲ. ಅದಕ್ಕೆ ನಾವು ಎವರ್ ರೆಡಿ ಆಗಿರ್ಬೇಕು. ಅಚಾನಕ್ ನಾವು ಎವರ್ ರೆಡಿ. ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ನಾನ್ ರೆಡಿ ಇದ್ದೀನಿ. ಎಕ್ಸಾಮು ಇನ್ನೊಂದು ವಾರದಲ್ಲಿ ಇದೆ ಅಂತಂದ್ರೆ ನಾನು ಮೊದಲೇ ಪ್ರಿಪ್ರೇಷನ್ ಚೆನ್ನಾಗಾಗಿದೆ ಎಕ್ಸಾಮ್ಗೆ. ಯಾವಾಗಾದ್ರೂ ಬರ್ಲಿ ಬಿಡಿ, ವಾರ ಇದೆಯಾ, ಒಂದು ತಿಂಗಳಿದೆಯಾ, ನಾನು ಧೈರ್ಯ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತಲ್ಲ ನನಗೆ. ಎಕ್ಸಾಮ್ ಬರುತ್ತಲ್ಲ, ಯಾವಾಗಾದ್ರೂ ಬರ್ಲಿ ಬಿಡಿ, ನಾನು ಓದಿದ್ದೀನಿ ಚೆನ್ನಾಗಿ, ನಾನು ಪ್ರಿಪೇರ್ ಆಗಿದ್ದೀನಿ. ಯಾವಾಗ ಎಕ್ಸಾಮ್ ಕೊಟ್ಟರು ನಾನು ಬರೆಯಕ್ಕೆ ನಾನು ರೆಡಿ, ಎವರ್ ರೆಡಿ ಆಗಿರ್ತೇನೆ. ಓದಿಲ್ಲ ಅಂದ್ರೆ
ಪ್ರಿಪೇರ್ ಆಗಿಲ್ಲ ಅಂದರೆ ಭಯ ಭಯ. ಅಂತಿಮ ಸಮಯದಲ್ಲಿ ಎಕ್ಸಾಮ್ ಇನ್ನಿದೆ ಅಂದರೆ ಎಷ್ಟಂತ ಓದಕ್ಕಾಗತ್ತೆ? ಹ್ಮ್ ಯಾವ್ದು ನೆನ್ಬಿಟ್ಕೊಳಕ್ಕಾಗತ್ತೆ ನಾವು? ಹಾಗೆ ಆಗತ್ತೆ ಅಂತಿಮದಲ್ಲಿ. ಬಹುಕಾಲದಿಂದ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪುರುಷಾರ್ಥ ಮಾಡಿ ನಷ್ಟಮೋಹಿಗಳು. ದೇಹದ ಮೇಲೆ ಮೋಹ ಇರಬಾರ್ದು, ಸಂಬಂಧಗಳ ಮೇಲೆ ಇರಬಾರ್ದು, ವಸ್ತುಗಳ ಮೇಲೆ, ಪದಾರ್ಥಗಳ ಮೇಲೆ, ದುಡ್ಡು ಯಾವುದೇ ಇರಲಿ. ಬಾಬಾ ಮೊನ್ನೆ ಹೇಳಿದ್ರು ನೋಡಿ, ಪುರುಷಾರ್ಥದ ಮೇಲೂ ಕೂಡ, ಪುರುಷಾರ್ಥದಿಂದ ನನಗೆ ಈ ಫಲ ಸಿಗುತ್ತೆ, ನಾನು ಈ ಪುರುಷಾರ್ಥ ಮಾಡ್ತಿದ್ದೀನಿ, ಇದರಿಂದ ನನಗೆ ಈ ಪ್ರತಿಫಲ ಸಿಗುತ್ತೆ ಅನ್ನೋ ಕೋರಿಕೆನೂ ಇಟ್ಕೋಬೇಡಿ ಅಂತ ಹೇಳಿದ್ದಾರೆ ಬಾಬಾ. ಯಾವ ಕೋರಿಕೆನೂ, ಇಚ್ಛಾ ಮಾತ್ರ ವೈವಿಧ್ಯ ಆಗಬೇಕು. ಎಲ್ಲವನ್ನ ಸಾಕ್ಷಿಯಾಗಿ ನೋಡಬೇಕು. ಅನಾಸಕ್ತ ಭಾವನೆ ಇರಬೇಕು. ಬೇಹದ್ದಿನ ವೈರಾಗಿಗಳಾಗಿರ್ಬೇಕು. ಇಡೀ ವಿಶ್ವನೇ ವಿನಾಶ ಆಗ್ತಾ ಇದೆ. ಇಡೀ ವಿಶ್ವದ ಮೇಲೆ ಬೇಹದ್ದು ಅಲ್ವಾ, ಇದರ ಮೇಲೆ ನಮಗೆ ವೈರಾಗ್ಯ ಬೇಕು. ಮೋಹ ಇದೆ ಅಂದರೆ ಅಂತಿಮದಲ್ಲಿ ಆ ವಿನಾಶದಲ್ಲಿ ವಿನಾಶ ಆಗುವುದರಲ್ಲಿ ಸಂದೇಹನೇ ಇಲ್ಲ. ಸದ್ಗುರು ತಂದೆಗೆ, ಶಿಕ್ಷಕನಿಗೆ ನಿಂದನೆ ಮಾಡಿದಾಗತ್ತೆ, ನಾವು ತಲೆ ಬಗ್ಗಿಸ್ಬೇಕಾಗತ್ತೆ. ಸಂಗಮ ಯುಗದ ಡಿಗ್ರಿ ಏನಿದೆ, ಸಂಪನ್ನ ಸ್ಥಿತಿ, ಸಂಪೂರ್ಣ ಸ್ಥಿತಿ, ಅವ್ಯಕ್ತ ಫರಿಸ್ತಾ ಸ್ಥಿತಿ, ಇದು ಸಂಗಮ ಯುಗದ ಡಿಗ್ರಿ. ಒಂದು ವೇಳೆ ನೀವು ಸಂಪನ್ನ ಆಗಿಲ್ಲ, ಸಂಪೂರ್ಣ ಆಗಿಲ್ಲ ಅಂದರೆ ಧರ್ಮರಾಜಪುರಿಯಿಂದ ನೋಟಿಸ್ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನ ಡಿಗ್ರಿ ಅಂತ ಹೇಳ್ತಾರೆ ಬಾಬಾ. ನೋಟಿಸ್ಗೆ ಶಿಕ್ಷೆಗಳನ್ನ, ದಂಡನೆಯನ್ನ ನಾವು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಹೆಚ್ಚು ಆತ್ಮಿಕ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ನಾವು ಸ್ಥಿತರಾಗಬೇಕು. ಅದೇ ದೃಷ್ಟಿ, ಅದೇ ವೃತ್ತಿ, ಅದೇ ಸಂಕಲ್ಪ ಆತ್ಮಿಕವಾಗಿ ಇತರರನ್ನು ನಾವು ಅದೇ ರೀತಿ ನೋಡುವಂಥದ್ದು. ದೇಹದ ಜೊತೆ ಇರೋ ಲೆಕ್ಕಾಚಾರ ಸಮಾಪ್ತಿ ಆಗುತ್ತೆ. ದೇಹದ ಜೊತೆ ಲೆಕ್ಕಾಚಾರ ಸಮಾಪ್ತಿ ಆಯ್ತು ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿರೋ ವಿಕಾರಗಳು, ಲೆಕ್ಕಾಚಾರಗಳು, ವಿಕರ್ಮಗಳು ಎಲ್ಲ ಸಮಾಪ್ತಿ ಆಗುತ್ತೆ. ಅದು ನಮ್ಮ ಕೈಯಲ್ಲೇ ಇದೆ, ನಾವೆಷ್ಟು ಅಭ್ಯಾಸ ಮಾಡ್ತೀವಿ ಅಂತ. ಅರ್ಥ ಆಯ್ತಲ್ಲ? ಆದ್ದರಿಂದ ಈಗ ಇರೋ ಸ್ವಲ್ಪ ಸಮಯ ಆದರೂ ಅಟ್ಲೀಸ್ಟ್ ನಾವು ಆತ್ಮಿಕ ದೃಷ್ಟಿಯನ್ನ ಇಡುವಂಥದ್ದು, ದೇಹ ಅಂತ ನೋಡದೆ ಆತ್ಮ ಅಂತ ನೋಡುವಂಥದ್ದು, ಆತ್ಮದ ಸಂಸ್ಕಾರಗಳನ್ನು ನೋಡುವಂಥದ್ದು, ಆತ್ಮದ ಗುಣಗಳನ್ನು ನೋಡುವಂಥದ್ದು. ನನ್ನನ್ನು ನಾನು ಹಾಗೇನೆ ಆತ್ಮ ಅಂತ ನೋಡ್ತಾ ತಿಳ್ಕೊಳ್ತಾ, ನಾನು ಸಹ ನನ್ನ ಗುಣ ಏನು, ನನ್ನ ಆತ್ಮದ ಸಂಸ್ಕಾರ ಏನು, ನಾನು ಆತ್ಮ, ನಾನು ದೇಹ ಅಲ್ಲ. ಈ ದೇಹ ನನಗೆ ವಸ್ತ್ರ ಆಗಿದೆ. ನಾನು ಆತ್ಮ ಪಾತ್ರದ ಅಂದ್ರೆ ನಾನು ಆತ್ಮ ಏನಾಗಿದ್ದೀನಿ, ಈ ಶರೀರದಲ್ಲಿ ಇರ್ತಾ ಪಾತ್ರವನ್ನ ಅಭಿನಯಿಸುವಂತ ಆತ್ಮ ನಾನು. ಈ ಶರೀರ ರಥ, ನಾನು ಆತ್ಮ ಸಾರಥಿ. ಈ ಶರೀರ ಜಡ, ಈ ಜಡ ಶರೀರವನ್ನ ನಡೆಸುವಂತಹ ಚೈತನ್ಯ ಆತ್ಮ, ಚೈತನ್ಯ ಶಕ್ತಿ ನಾನು. ನಾನು ಆತ್ಮ ಇಲ್ಲ ಅಂದ್ರೆ ಈ ಶರೀರ ಏನಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ. ಶರೀರದ ಜೊತೆ ಇರುವಂತ ಮೋಹ, ಸಂಬಂಧಗಳು, ಲೆಕ್ಕಾಚಾರಗಳು ನಾವು ಇಲ್ಲೇ ಸಮಾಪ್ತಿ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಆದ್ದರಿಂದ ಈ ಒಂದು ಅಭ್ಯಾಸವನ್ನ ಫಸ್ಟು ನೀವೆಲ್ಲಿದ್ದೀರಾ ಅಲ್ಲಿನೇ, ಯಾರೇ ಕಾಣಲಿ ಆತ್ಮ ಅಂತ ನೋಡುವಂಥದ್ದು. ಅವ್ರ ಬಿರುಗುಟಿ ಮಧ್ಯೆ ಪರವಾಗಿಲ್ಲ, ಇಷ್ಟು ಸರಿ ದೇಹದ ಸ್ಮೃತಿನೇ ಬರ್ತಿದೆ, ಪದೇ ಪದೇ ಆತ್ಮದ್ ಬರ್ತಾನೆ ಇಲ್ಲ, ಅದು ಅಭ್ಯಾಸ ಆಗೋವರೆಗೂ ಬಾಬಾರವರನ್ನ ನೆನಪು ಮಾಡಿ, ಜಾಸ್ತಿ ಅಮೃತ ವೇಳೆ ಇರಲಿ, ಯಾವಾಗಲೇ ಇರಲಿ, ಪರಂಧಾಮದಲ್ಲಿ ಕುಳಿತು ಏಕಾಂತದಲ್ಲಿ ಬಾಬಾರವರ ಒಬ್ಬರ ನೆನಪಲ್ಲೇ ಅವರನ್ನೇ ನೋಡ್ತಾ ಆತ್ಮದ ಒಂದು ಅಶರೀರಿ ಸ್ಥಿತಿಯಲ್ಲಿ ಪರಂಧಾಮದಲ್ಲಿ ಕುಳಿತು ನಾನು ಆತ್ಮ, ಅಶರೀರಿ, ಬಾಬಾರವರನ್ನ ನೋಡ್ತಾ ಅಂದ್ರೆ ಮೂರನೇ ಕಣ್ಣಿಂದ ಅವರನ್ನ ನೋಡ್ತಾ, ಮನಸ್ಸಿಂದ ಸಂಕಲ್ಪವನ್ನ ಮಾಡ್ತಾ ನಾವು ಅನುಭವವನ್ನ ಮಾಡ್ಕೋಬೇಕು. ಅದರ ಜೊತೆಗೆ ಇದನ್ನ ಪ್ರಾಕ್ಟಿಕಲ್ ಅಲ್ಲಿ ಬೇರೆಯವರನ್ನ ಆತ್ಮ ಅಂತ ನೋಡುವಂಥದ್ದು, ನಮ್ಮನ್ನ ನಾವು ಆತ್ಮ ಅಂತ ತಿಳಿಯುವಂಥದ್ದು, ಈ ಪ್ರಾಕ್ಟೀಸು ಬೇಕು. ಮೂರನೇ ಕಣ್ಣಿನ ಅಂದ್ರೆ ಆತ್ಮದ ಕಣ್ಣು, ಆ ದೃಷ್ಟಿ ತುಂಬಾ ಸ್ಟ್ರಾಂಗ್ ಆಗುತ್ತೆ, ವಿಷನ್ ತುಂಬಾ ತುಂಬಾ ಪವರ್ಫುಲ್ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ, ಬುದ್ಧಿ ಲೈನ್ ಕ್ಲಿಯರ್ ಆಗುತ್ತೆ.
ಈಗ ನೋಡಿ, ಈ ಕಣ್ಣಲ್ಲಿ, ಈ ಸ್ಥೂಲವಾದ ಕಣ್ಣಲ್ಲಿ ನಾವೇನೇ ನೋಡಿದ್ರು ಕ್ಯಾಪ್ಚರ್ ಆಗುತ್ತೆ, ಯಾಕಂದ್ರೆ ಕಣ್ಣಲ್ಲಿ ಲೆನ್ಸ್ ಇದೆ ಅಲ್ಲ, ಕ್ಯಾಪ್ಚರ್ ಆಗುತ್ತೆ. ಹಾಗೇನೆ ಬುದ್ಧಿ ಕಣ್ಣು, ದಿವ್ಯ ಬುದ್ಧಿ ಏನಿದೆ, ಆತ್ಮ, ಅದರಲ್ಲಿ ಕ್ಯಾಪ್ಚರ್ ಆಗುತ್ತೆ ಎಲ್ಲ, ನಾವು ನೋಡುವಂಥ ದೃಶ್ಯಗಳು ಎಲ್ಲವೂ. ಯಾವುದನ್ನ ನೋಡ್ತೀವಿ ನಾವು, ಯಾವ ಕಣ್ಣಿಂದ ನೋಡ್ತಿದೀವಿ ನಾವು ಈಗ? ಮೂರನೇ ಕಣ್ಣಿಂದ ನೋಡ್ಬೇಕು, ಆತ್ಮಗಳನ್ನೇ ನೋಡ್ಬೇಕು, ಆತ್ಮದ ಗುಣಗಳು, ಆತ್ಮದ ಸಂಸ್ಕಾರಗಳು, ಅದನ್ನೇ ನೋಡ್ಬೇಕು. ಅದೇ ಕ್ಯಾಪ್ಚರ್ ಆಗುತ್ತೆ, ಅದೇ ವೃದ್ಧಿ ಆಗ್ತಾ ಹೋಗುತ್ತೆ. ಹಳೇದು ದೇಹದ್ದು ಎಲ್ಲ ಸಮಾಪ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.